ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಯೇಸುವಿನ ಮುದ್ದಾದ ನಾಮದಲ್ಲಿ ನಮ್ಮನ್ನೆಲ್ಲರನ್ನು ವಂದಿಸ್ತಾ ಇದ್ದಾರೆ. ನಾವು ಕರ್ತನ ಆಲಯಕ್ಕೆ ಬಂದು ಆತನನ್ನು ಆರಾಧಿಸುವಂತ ಈ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ, ಸಭೆಗಳು ತೆರೆಯಲಿಕ್ಕಾಗುವಂತ ಈ ಒಂದು ಅದ್ಭುತಗಳನ್ನು ಕರ್ತನು ಮಾಡಿದ್ದಕ್ಕಾಗಿ ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ಆರಾಧಿಸಲಿಕ್ಕೆ ಮುಂಚೆ ವಾಕ್ಯವನ್ನು ಓದಿ ನಾವು ಆರಾಧಿಸೋಣ. ದಾವೀದನು ಹೇಳುತ್ತಾನೆ, ನಿನ್ನ ಆಲಯದ ಅಂಗಳಕ್ಕೆ ಬರಲಿಕ್ಕೆ, ನಿನ್ನ ಪ್ರಸನ್ನತೆಯನ್ನು ಬರಲಿಕ್ಕೆ ನನಗೊಂದು ವರ ಕೊಡು ಅಂತ ಕೇಳ್ತಾ ಇದ್ದಾನೆ. ಎಂತ ದೊಡ್ಡ ವರವನ್ನು ಆತನು ಕೇಳ್ಕೊಂಡಿದ್ದಾನೆ. ನಾವೇನನ್ನ ಇವತ್ತು ಕೇಳ್ತಾ ಇದ್ದೀವಿ? ದಾವೀದನ ಆ ವರವನ್ನು ಕೇಳಿದಕ್ಕೆ ದಾವೀದನ ಮಹಾರಾಜನಾದ ನೋಡಿದ್ರೆ ನಾವು ಕೇಳು ಅಂದ್ರೆ ಏನೇನೋ ಕೇಳ್ತಿದ್ದೀವಲ್ಲ, ಆದರೆ ದೇವರ ಪ್ರೀತಿಯನ್ನು ಬಲ್ಲ ಅತಿ ಪ್ರಿಯನಾದ ದಾವೀದನು ಒಂದು ವರವನ್ನು ಕೇಳ್ತಾ ಇದ್ದಾನೆ. ಇವುದೇ ಕಾಲದಲ್ಲಿ ಮಗಳೇ, ಮಗನೇ, ನೀನು ಎಂಥ ವರವನ್ನು ಇವತ್ತು ಬಯಸಿ ಬಂದಿದ್ರಿ. ಇದಕ್ಕಿಂತ ದೊಡ್ಡದಾದ ವರ ಯಾವುದೂ ಇಲ್ಲ. ಆತನ ರಾಜನಾಗಲಿಕ್ಕೆ ಕಾರಣ ಇದೆ, ಆತನ ಪ್ರಾರ್ಥನಾ ಪರಣ ಆಗಲಿಕ್ಕೆ ಕಾರಣ ಇದೆ, ಆತನ ಆರಾಧಿಕನು ಆಗಲಿಕ್ಕೆ ಕಾರಣ ಇದೆ, ಆತನ ಯುದ್ಧಗಳನ್ನು ಮಾಡಿ ಜಯಿಸಲಿಕ್ಕೆ ಕಾರಣ ಇದೆ. ಆಲಯದ ಅಂಗಳದಲ್ಲಿ ಯಾರು ಬಂದು ಇರ್ತಾರೋ ಅವರಿಗೆ ದೀರ್ಘಾಯುಷ್ಯ ಕೊಡುವ ದೇವರು ನಮ್ಮ ದೇವರ, ಬಲವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ನಾವು ಅನ್ಕೊಂಡಿರ್ಬೇಕು, ಇಷ್ಟು ದಿನ ಮನೆಯಲ್ಲೇ ಇರ್ತೀವಿ, ಎಷ್ಟು ತೊಂದರೆಗಳಾಗಿತ್ತಪ್ಪ, ಯಾವಾಗ ಬರ್ಬೇಕು ಆಲಯದಲ್ಲಿ, ಯಾವಾಗ ಆಲಯದಲ್ಲಿ ಕುತ್ಕೊಂಡು ನಾವು ಆರಾಧನೆ ಮಾಡಬೇಕು ಅಂತ ಹೇಳಿ ಅನ್ಕೊಡ್ತಾ ಇದ್ವಿ. ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ನಮ್ಮನ್ನು ನಡೆಸಿಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಮ್ಮ ಸತ್ಯವೇದವನ್ನು ತಿಳಿಸಿ ನಾವು ಓದೋಣ. ಪ್ರಿಯರೇ, ಕೀರ್ತನೆ 84 1ರಿಂದ 4 ಓದೋಣ. ಪ್ರಿಯರೇ, ಎಲ್ಲರೂ ಕೀರ್ತನೆ 84 1ರಿಂದ ನಾವು ಸ್ಪಷ್ಟವಾಗಿ ಓದೋಣ. ಪ್ರಿಯರೇ, ಓದೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ, ಎಷ್ಟೋ ರಮ್ಯವಾಗಿದೆ. ನಿನ್ನ ನಿವಾಸಗಳು, ನಿನ್ನ ಆಲಯದಿರುವುದು ಎಷ್ಟೋ ರಮ್ಯವಾಗಿದೆ, ಮಧುರವಾಗಿದೆ. ನೋಡಿದ್ದೇನೆ ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತದೆ. ಆಮೆನ್. ಯೆಹೋವನ ಅಂಗಳದಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಬಂದಿದೆ. ಆಮೆನ್. ಹೌದಲ್ಲ ಪ್ರಿಯರೇ? ನಾವು ಹಂಬಲಿಸುತ್ತಾ ಓಡೋಡಿ ಬಂದಿದ್ದೇವೆ ಪ್ರಿಯರೇ, ತವಕದಿಂದ ಬಂದಿದ್ದೇವೆ, ಹಂಬಲಿಸುತ್ತಾ ನಾವು ಬಂದಿದ್ದೇವೆ. ದಾವೀದನು ಯಾವ ರೀತಿ ಹಂಬಲಿಸುತ್ತಾ ಬರ್ತಾ ಇದ್ದಾವೆ. ಆದರೆ ಪ್ರಿಯರೇ, ನಾವು ಹಂಬಲಿಸುವುದಾದರೆ, ದಾಹದಲ್ಲಿ ಇರುವುದಾದರೆ ಎಲ್ಲರಿಗಿಂತ ಮುಂಚೆ ಬಂದು ನಾವು ಕೊಡ್ತೇವೆ. ಹಂಬಲ ದಾಹ ಇರುವವರು ಎಲ್ಲರಿಗಿಂತ ಮುಂಚೆ ಬಂದು ಕೊಡ್ತಾರೆ. ನೀವು ಅನ್ಕೊಂಡಿರೋದು ಪ್ರತಿ ಒಂದನ್ನ ದೇವರು ಗಮನವಿಟ್ಟು ಕೇಳ್ತಿದ್ದಾರೆ, ನೋಡ್ತಾ ಇರ್ತಾರೆ. ಓ ಸಿಸ್ಟರ್ ನೋಡಿಲ್ಲ ಅಂತ ನಾನು ನೋಡೋ ಅವಶ್ಯಕತೆ ಇಲ್ಲ. ನಾನು ನೋಡಿ ಏನ್ ಮಾಡ್ಬೇಕಾಗಿದೆ? ದೇವಾದಿ ದೇವನ ಕರ್ತನ ರಾಜಾದಿ ರಾಜನ ಮಹಿಮಾ ಸ್ವರೂಪನು ಆತನ ನಮ್ಮನ್ನು ನೋಡ್ತಾ ಇದ್ದಾನೆ. ಯಾರು ಫಸ್ಟ್ ಬಂದಿದಾರ, ಯಾರು ಕುತ್ಕೊಂಡಿದಾರ? ಕೆಲವರು ನಾನು ಬರೋಷ್ಟರಲ್ಲಿ ಸ್ತ್ರೀಯರೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾರೆ. ತುಂಬಾ ಸಂತೋಷ ಅನ್ನಿಸ್ತು ನಮಗೆ. ನೋಡಿದ್ರೆ ಓದೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಗ್ಗಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಈಗ ಏನ್ ಮಾಡ್ತೀನಿ ಗೊತ್ತಾ? ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತಾ ಆತನನ್ನ ಆರಾಧಿಸ್ತಾನೆ. ನೋಡಿದ್ದೇನೆ, ನಾನು ಆತನನ್ನ ಆರಾಧಿಸ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ
ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ನಿನ್ನ ಮಂದಿರದಲ್ಲಿ ವಾಸಿಸುವವರು ನಾವೆಲ್ಲರೂ ಧನ್ಯರು. ಯಾರು ಮಂದಿರದಲ್ಲಿ ಇರ್ತಾರೋ ಅವರೆಲ್ಲರೂ ಧನ್ಯರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿದ್ದಾರೆ ಕರ್ತನ ಯಾವ ರೀತಿ ಬೇರೆ ಒಂದು ವಿಷಯವನ್ನು ತಿಳ್ಕೊಳ್ಳಿ. ನಾವು ಸಭೆಯಾಗಿ ಕೂಡಿ ಸೇರಿದ್ದೆ. ಸಭೆಯಾಗಿ ಕೂಡಿ ಸೇರುವುದು ಕರ್ತನ ನೋಡುವಾತನಾಗಿದೆ. ನನ್ನ ಮಕ್ಕಳೆಲ್ಲ ಒಟ್ಟಾಗಿ ಆಲಯದಲ್ಲಿ ಕೂತ್ರೆ ನಾವು ಅವರೆಲ್ಲರನ್ನ ನೋಡಬೇಕಂತ ಒಂದು ಆಸೆ ಇದೆ. ಯಾಕೆ ನಾನು ಸಭೆಗೆ ಬರ್ಬೇಕಂತ ಅನ್ಕೊಂತಾ ಇರ್ತಿರ್ತಾರೆ. ಒಟ್ಟಾಗಿ ಸೇರಿ ಆರಾಧಿಸುವಾಗ ಕರ್ತನ ನೋಡಲಿಕ್ಕೆ ನಮ್ಮನ್ನು ಬರ್ತಾನೆ. ನೋಡಲಿಕ್ಕೆ ಆತನು ಬರುವ ದೇವರಿದ್ದಾರೆ. ನಾವು ಒಟ್ಟಾಗಿ ಐಕ್ಯತೆಯಿಂದ ಅನ್ಯೋನ್ಯತೆಯಿಂದ ಸೇರಬೇಕೆನ್ನುವುದು ಆತನ ಆಸೆಯಾಗಿದೆ. ನಾವು ಯಾಕೆ ಸೇರ್ತೇವೆ? ಆತನ ಅಂಗಲದ ಆಲಯದಲ್ಲಿ ಸೇರುವವರು ಧನ್ಯರು. ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರ್ತಾರೆ. ಹಲ್ಲೆಲೂಯಾ. ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. ಈ ಒಂದು ಸಮಯದಲ್ಲಿ ನಾವು ಆರಾಧಿಸೋಣ ಪ್ರಿಯರೇ. ಕರ್ತನೇ, ನಿಮಗೆ ಸ್ತೋತ್ರ. ಪಾದವನ್ನು ಆರಾಧಿಸುವಂತ ಈ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಲವಾಗಿ ನಾವೆಲ್ಲರೂ ಆರಾಧಿಸಬೇಕು. ಕರ್ತನೇ, ನಮ್ಮನ್ನು ನಡೆಸಿಕೊಡ್ಬೇಕಂತ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಬೇಕೆಂದು ನಾವು ಪ್ರಾರ್ಥಿಸ್ತೇನೆ. ಯೆಸಯ್ಯ, ನಿನಗೆ ಸ್ತೋತ್ರ. ಪ್ರೀತಿಯುಳ್ಳ ತಂದೆಯೇ, ನಿನಗೆ ಸ್ತೋತ್ರ. ಪಾದವನ್ನು ನಡೆಸಿಕೊಡ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಓ ಥ್ಯಾಂಕ್ ಯು ಲಾರ್ಡ್. ರಾಜಾದಿರಾಜನೇ, ನಿನಗೆ ಸ್ತೋತ್ರ. ಮಹಿಮೆಯ ಅರಸನೇ, ನಿನಗೆ ಸ್ತೋತ್ರ. ಬರಲಿರುವ ಮೆಸ್ಸಿಯನೇ, ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸುವ, ನಿನ್ನ ಕೃಪೆಯನ್ನೇ ನಮ್ಮನ್ನು ನಡೆಸುವ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯಿಂದ ತುಂಬ ನನ್ನ ದೇವ, ನಿನ್ನ ಕೃಪೆಯಲ್ಲೇ ನಡೆಸೋ ನನ್ನ ದೇವ. ನಿನ್ನ ಕೃಪೆಯಿಂದ ತುಂಬ ನನ್ನ ದೇವ, ನಿನ್ನ ಕೃಪೆಯಲ್ಲೇ ನಡೆಸೋ ನನ್ನ ದೇವ. ಕೃಪೆ ಕೃಪೆ ಯೇಸುವಿನ ದಿವ್ಯ ಕೃಪೆಯೇ, ಕೃಪೆ ಕೃಪೆ ಯೇಸುವಿನ ದಿವ್ಯ ಕೃಪೆಯೇ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು,
ಕೃಪೆ ಕೃಪೆ ಯೇಸುವಿನ ದಿವ್ಯ ಕೃಪೆ ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ ನಿನ್ನ ಕೃಪೆಯಲ್ಲಿ ನಡೆಸೋ ನನ್ನ ದೇವಾ ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ ನಿನ್ನ ಕೃಪೆಯಲ್ಲಿ ನಡೆಸೋ ನನ್ನ ದೇವಾ ಕೃಪೆ ಕೃಪೆ ಯೇಸುವಿನ ದಿವ್ಯ ಕೃಪೆ 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 ಯೇಸುವಿನ ದಿವ್ಯ ಕೃಪೆ ಇವತ್ತು ಕರ್ತನಾದರ ಕೃಪೆಯಿಂದ ತುಂಬಿಸಿ ನಡೆಸಬೇಕೆಂದು ನಾವು ಕೇಳ್ತಾ ಇದ್ದೇವೆ ಆರಾಧನೆ ಮಾಡ್ತಾ ಇದ್ದೇವೆ ಎಷ್ಟೋ ಜನ ಧ್ಯಾನಿಸ್ತಾ ಇರಬಹುದು ಪ್ರಾರ್ಥಿಸ್ತಾ ಇರಬಹುದು ಪ್ರೀತಿಸ್ತಾ ಇರಬಹುದು ಮನೆಯಲ್ಲಿದ್ದೇ ಇದ್ದು ಆದರೆ ಕರ್ತನನ್ನು ನಾವು ಕೇಳ್ತಾ ಇದ್ದೇವೆ ಪ್ರಾರ್ಥಿಸಲು ಇನ್ನೂ ಕೃಪೆ ಬೇಕು ದೇವರ ಕೃಪೆ ಬೇಕು ಪ್ರಿಯರೇ ಲೋಕದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇಲ್ಲ ಎಲ್ಲರೂ ಆರಾಧನೆ ಮಾಡ್ತಾ ಇಲ್ಲ ಎಲ್ಲರೂ ಧ್ಯಾನಿಸ್ತಾ ಇಲ್ಲ ಆದರೆ ಕರ್ತನ ಆಲಯದ ಅಂಗಳದಲ್ಲಿ ಸೇರುವ ಪ್ರತಿಯೊಬ್ಬರು ಪ್ರಾರ್ಥಿಸುವಂತೆ ಧ್ಯಾನಿಸುವಂತೆ ಪ್ರೀತಿಸುವಂತೆ ಆತನ ಕೃಪೆ ನಮಗೆ ಕೊಟ್ಟಿದ್ದಕ್ಕಾಗಿ ಆತ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ ಇವತ್ತು ಕೃಪೆಗಾಗಿ ನಾವು ಹೇಳ್ತಾರೆ ಗಟ್ಟಿಯಾಗಿ ಚಪ್ಪಾಳೆಯನ್ನು ತಟ್ಟೋಣ ಆತನ ನಾಮಕ್ಕೆ ಆತನ ಕೃಪೆಯನ್ನು ನಮಗೆ ಬಲವಾಗಿ ಬೇಕು ಆತನ ಕೃಪೆಯಿಂದಲೇ ನೀನು ಗುಣವನ್ನು ಹೊಂದುತ್ತೀಯ ಬಲವನ್ನು ಹೊಂದುತ್ತೀಯ ಜಯವನ್ನು ಹೊಂದುತ್ತೀಯ ಗುಣವಂತಲ್ಲ ಕೃಪೆ ನೀಡು ಬಲವಂತಲ್ಲ ಕೃಪೆ ನೀಡು ಜಯವಂತಲ್ಲ ಕೃಪೆ ನೀಡು ದೇವಾ ಗುಣವಂತಲ್ಲ ಕೃಪೆ ನೀಡು ಬಲವಂತಲ್ಲ ಕೃಪೆ ನೀಡು ಜಯವಂತಲ್ಲ ಕೃಪೆ ನೀಡು ದೇವಾ ಕೃಪೆ ಕೃಪೆ ಯೇಸುವಿನ ದಿವ್ಯ ಕೃಪೆ 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 ಯೇಸುವಿನ ದಿವ್ಯ ಕೃಪೆ ಅವರಾಜನಿಗೆ ಸ್ತೋತ್ರ ಈ ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಓ ನಾವು ರಕ್ತ ಕೋಟೆಗಳಿಗೆ ಬಂದಿದ್ದೇವೆ ಅಂತ ಹೇಳಿ ನಾವು ಆಡೋಣ ಪ್ರಿಯರೇ ಈ ದಿನ ನಾವು ರಕ್ತ ಕೋಟೆಯಲ್ಲಿ ನಾವಿದ್ದೇವೆ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ ರಾಜ ರಕ್ತ ಕೋಟೆಗಳಿಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ ಯೇಸುವಿನ ರಕ್ತ ನನ್ನ ಮೇಲೆ ಯೇಸುವಿನ ರಕ್ತ ಮನೆಯ ಮೇಲೆ ಯೇಸುವಿನ ರಕ್ತ ಮಕ್ಕಳ ಮೇಲೆ ಯೇಸುವಿನ ರಕ್ತ ಆಲಯದ ಮೇಲೆ ಹಲ್ಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ಸ್ತೋತ್ರಪ್ಪ ನಿನಗೆ ಸ್ತೋತ್ರ ಪ್ರಿಯರೇ, ಇದುವರೆಗೂ ಯೇಸುವಿನ ರಕ್ತ ನಮ್ಮ ಮೇಲೆ ನಮ್ಮ ಮನೆಗಳ ಮೇಲೆ ನಮ್ಮ ಕುಟುಂಬಗಳ ಮೇಲೆ ನಮ್ಮ ಮಕ್ಕಳ ಮೇಲೆ ಇದ್ದುದಕ್ಕೆ ಇವತ್ತೆಲ್ಲವನ್ನು ಕೊಡೋರವನ್ನು ಜಯಿಸಿ ನಾವು ಆಲಯಕ್ಕೆ ಬಂದಿದ್ದೇವೆ ಆಮೇಲೆ ಆ ಕೃಪೆಯನ್ನು ಕೊಟ್ಟ ದೇವರಿಗೆ ಮಹಿಮೆ ಉಂಟಾಗಲಿ ಎಲ್ಲರ ಬರವಾಗಿ ಆರಾಧನೆ ಮಾಡಬೇಕು ಬೇರೆ ಇವತ್ತು ರಕ್ತ ಕೋಟೆಯೊಳಗೆ ನಾವಂತಿರುವೆ ನನಗೇನು ಭಯವಿಲ್ಲ ಯಾವತ್ತೇನು ಭಯಮಾಡದು ರಕ್ತ ಕೋಟೆಯೊಳಗೆ ನಾವಂತಿರುವೆ ನನಗೇನು ಭಯವಿಲ್ಲ ಯಾವತ್ತೇನು ಭಯಮಾಡದು ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ
ಬಿಟ್ಟು ಅಗಲದು. ಆಮೆನ್. ಶಾಶ್ವತ ಪ್ರೀತಿಯಿಂದ ನನ್ನನ್ನು ಸೆಳೆದುಕೊಂಡ ದೇವರ ಆತನೇ, ಆದರೆ ನನಗೆ ಬೆಳಕು ರಕ್ಷಕನ ಆತನೇ, ಇದುವರೆಗೂ ನನ್ನನ್ನು ನಡೆಸಿದವನ ಆತನೇ, ಇನ್ನು ಮುಂದೆ ಕೂಡ ನನ್ನನ್ನು ನಡೆಸುವಾತನು ಆತನೇ, ಸರ್ವಶಕ್ತನಾದ ದೇವರು, ಎಲ್ಶಡಾಯ್ ದೇವರ ಆತನೇ ಆಗಿದ್ದರೆ ಗಟ್ಟಿಯಾಗಿ ಚಪ್ಪಾಳೆ ತಟ್ಟು ಎಲ್ಲ ಆತನ ಕೃಪೆಯಾಗಿದೆ. ಎಲ್ಲ ನಿನ್ನ ಕೃಪೆಯೇ, ನನಗೆಲ್ಲ ನಿನ್ನ ಕೃಪೆ. ಹೌದಲ್ಲ ಪ್ರೇಮೆ? ಆತನ ಕೃಪೆನೆ, ಎಲ್ಲ ಆತನ ಕೃಪೆನೆ. ಇದುವರೆಗೂ ಕೂಡ ನಾವು ಒದಗಿದ್ದು ನಮ್ಮನ್ನು ನಡೆಸಿದ ಕೃಪೆ ಆತನ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ, ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೋ, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯೋ. ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೋ, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯೋ, ಸತ್ಯವಾದವ ಅರಿತಿದ್ದು ನಿನ್ನ ಕೃಪೆಯೋ. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯೋ, ಸತ್ಯವಾದವ ಅರಿತಿದ್ದು ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಆತ್ಮನ ವರವು ನಿನ್ನ ಕೃಪೆಯೋ, ಪವಿತ್ರಾತ್ಮನ ಬಲವು ನಿನ್ನ ಕೃಪೆಯೋ. ಆತ್ಮನ ವರವು ನಿನ್ನ ಕೃಪೆಯೋ, ಪವಿತ್ರಾತ್ಮನ ಬಲವು ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯೋ, ಇನ್ನು ಮುಂದೆ ಬಾಳೋದು ನಿನ್ನ ಕೃಪೆಯೋ. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯೋ, ಇನ್ನು ಮುಂದೆ ಬಾಳೋದು ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಶಾಂತಿಯ ನೀತು ನಿನ್ನ ಕೃಪೆಯೋ, ಸಂತೋಷಗೊಳಿಸಿತು ನಿನ್ನ ಕೃಪೆಯೋ. ಶಾಂತಿಯ ನೀತು ನಿನ್ನ ಕೃಪೆಯೋ, ಸಂತೋಷಗೊಳಿಸಿತು ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಅಭಿಷೇಕವಾದೆಂದು ನಿನ್ನ ಕೃಪೆಯೋ, ಪವಿತ್ರಾತ್ಮನ ಪಡೆದೆಂದು ನಿನ್ನ ಕೃಪೆಯೋ. ಅಭಿಷೇಕವಾದೆಂದು ನಿನ್ನ ಕೃಪೆಯೋ, ಪವಿತ್ರಾತ್ಮನ ಪಡೆದೆಂದು ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆಯೋ, ನನಗೆಲ್ಲ ನಿನ್ನ ಕೃಪೆಯೋ. ಎಲ್ಲ ನಿನ್ನ ಕೃಪೆ, ನನಗೆಲ್ಲವೂ ನಿನ್ನ ಕೃಪೆ. ಈವರೆಗೂ ಬದುಕಿದ್ದು ನಿನ್ನ ಕೃಪೆ, ಇನ್ನು ಮುಂದೆ ಬದುಕುವುದು ನಿನ್ನ ಕೃಪೆ. ಪಾಪವನ್ನು ಬಳಸಿದ್ದು ನಿಮ್ಮ ಕೃಪೆ, ಪರಿಶುದ್ಧರನ್ನಾಗಿ ಮಾಡಿದ್ದು ನಿನ್ನ ಕೃಪೆ. ಆರೋಗ್ಯವನ್ನು ಕೊಟ್ಟಿದ್ದು ನಿನ್ನ ಕೃಪೆ, ಬಲವನ್ನು ಕೊಟ್ಟಿದ್ದು ನಿನ್ನ ಕೃಪೆ, ಆಯಸ್ಸನ್ನು ಕೊಟ್ಟಿದ್ದು ನಿನ್ನ ಕೃಪೆ. ಅವೆಲ್ಲ ನಿನ್ನ ಕೃಪೆ. ಎಲ್ಲರ ಕೈಗಳಿದ್ದೋಣ, ಎಲ್ಲರೂ ಕೈಗಳಿದ್ದೋಣ. ಇದುವರೆಗೂ ನಡೆಸಿದ್ದು ನಿನ್ನ ಕೃಪೆಯೋ,
ಹಾಗೆ ಹೇಳುತ್ತೇನೆ ಅಜ್ಜ, ನನ್ನ ಕೃಪೆ ನಿನಗೆ ಸಾಕು. ಎಂತ ಒಳ್ಳೆ ಸ್ವರ, ಎಂತ ಒಳ್ಳೆ ವಾಕ್ಯ, ಎಂತ ಬಲವುಳ್ಳ ಸ್ವರ. ಪೌಲನಿಗೆ ದೇವರು ಮಾತನಾಡಿದ್ದಾರೆ. ಇವತ್ತು ಕೂಡ ಯಾವುದೇ ಕಾಲದಲ್ಲಿ ಪೌಲನೊಟ್ಟಿಗೆ ಮಾತನಾಡಿದ ದೇವರು ಇವತ್ತು ನಮ್ಮೊಟ್ಟಿಗೆ ಕೂಡ ನನ್ನ ಕೃಪೆ ನಿನಗೆ ಸಾಕು. ಇದುವರೆಗೂ ನಡೆಸಿದ್ದೀನಿ, ಇನ್ನು ಮುಂದೆ ಕೂಡ ನಾನು ನಡೆಸ್ತೀನಿ, ನೀನು ಧೈರ್ಯವಾಗಿರು, ಹೆದರಬೇಡ. ಇದುವರೆಗೂ ಆರಾಧಿಸುವಂತ ಕೃಪೆ ಕೊಡಲಿಕ್ಕಾಗಿ ಯೇಸುವಿನ ಮೊದಲಾದ ನಾಮದಲ್ಲಿ ಪ್ರಾರ್ಥನೆ. ಆಮೆನ್. ಪರಿಶುದ್ಧವಾದ ನಮ್ಮ ಪರಮ ತಂದೆ, ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಒಂದು ಸಂಪಾದ್ಯದಲ್ಲಿ ನೆನೆಸಾಗಿದ್ದಂತ ಬಂದಂತ ಮಕ್ಕಳು ಎಲ್ಲರನ್ನು ವಾಕ್ಯದಿಂದ ಬಲಪಡಿಸಬೇಕಂತ ನಾವು ಪ್ರಾರ್ಥಿಸ್ತೇವೆ. ಎಷ್ಟೋ ದಿನ ಸಭೆಗಳು ಇಲ್ಲದೆ, ನೆಮ್ಮದಿ ಇಲ್ಲದೆ, ಅಶಾಂತಿಯಿಂದ ಜೀವಿಸಿದಂತ ಮಕ್ಕಳಾಗಿರ್ತಾರೆ, ಅನಾರೋಗ್ಯದಿಂದ ಇರುವ ಮಕ್ಕಳಾಗಿರ್ತಾರೆ. ಅವರೆಲ್ಲರಿಗೂ ನಿನ್ನ ವಾಕ್ಯದ ಕೃಪೆಯಿಂದ ತುಂಬಿಸಬೇಕೆಂದು ಇವತ್ತು ವಿಶೇಷವಾಗಿ ನಿನ್ನ ಅದ್ಭುತವಾದ ವಾಕ್ಯದಿಂದ ಮಕ್ಕಳನ್ನು ಬಲಪಡಿಸಿ ಆಶೀರ್ವದಿಸಬೇಕೆಂದು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಸೇರಿ ಬಂದಂತ ಎಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಒಂದನ್ನು ಸಲ್ಲಿಸ್ತಾ ಈ ಒಂದು ಸಮಯದಲ್ಲಿ ನಾವು ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಒಂದನ್ನು ಹೇಳ್ತಾ ಇದ್ದೀವಿ. ಪ್ರತ್ಯೇಕವಾಗಿ ಈ ಒಂದು ಸಮಯದಲ್ಲಿ ವಾಕ್ಯದೊಂದಿಗೆ ನಾವು ವಾಕ್ಯ, ದೇವರ ವಾಕ್ಯ ಅಮೂಲ್ಯವಾದದ್ದು, ಬಲವಾದದ್ದು, ಸತ್ಯವಾದದ್ದು, ದೃಢವಾದದ್ದು, ನಂಬಿಕೆ ಉಳ್ಳದ ಅಂತ ಹೇಳಿ ನಾವೆಲ್ಲ ನಂಬಬೇಕು. ನಾವು ಜೀವಿಸುವಾಗ ನಮಗೆ ದೇವರ ಕೃಪೆ ಬೇಕು. ಒಬ್ಬ ಮನುಷ್ಯ ಜೀವನ ಈ ಲೋಕದಲ್ಲಿ ಮನುಷ್ಯ ಜೀವಿಸಬೇಕಂದ್ರೆ ದೇವರ ಕೃಪೆ ಬೇಕು. ಒಬ್ಬ ಮನುಷ್ಯನಿಗೆ ಉದ್ಯೋಗ ಬರಬೇಕಂದ್ರೆ ದೇವರ ಕೃಪೆ ಬೇಕು. ಒಬ್ಬ ಮನುಷ್ಯನಿಗೆ ಮದುವೆ ಆಗಬೇಕಂದ್ರೆ ದೇವರ ಕೃಪೆ ಬೇಕು. ಒಬ್ಬ ಮನುಷ್ಯನಿಗೆ ಎಲ್ಲ ರೀತಿ ಆಶೀರ್ವಾದ ದೇವರ ಕೃಪೆ ನಮಗೆ ಬೇಕು ಪ್ರಿಯರೇ. ದೇವರ ಕೃಪೆ ಇಲ್ಲದೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಅಸಾಧ್ಯ ಉಂಟು ಪ್ರಿಯರೇ. ಹಾಗಾಗಿ ದೇವರಲ್ಲಿ ಬಲ ಹೊಂದುವಂತೆ ನಾವು ಪ್ರಯತ್ನ ಮಾಡಬೇಕು. ದೇವರ ವಾಕ್ಯದಲ್ಲಿ ಇವತ್ತಿನ ಸಬ್ಜೆಕ್ಟ್ ನಲ್ಲಿ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ರಿ, ನನ್ನ ಕೃಪೆ ನಿನಗೆ ಸಾಕು ಇಂದ ವಾಕ್ಯದಲ್ಲಿ ಬಂದಿದೆ. ನನ್ನ ಕೃಪೆ ಯಾವಾಗಲೂ ದೇವರ ಕೃಪೆ ನಮಗೆ ಬೇಕಂತ ಪ್ರಿಯರೇ. ದೇವರ ಕೃಪೆ ಇದ್ರೆ ನಮಗೆ ಒಳ್ಳೆ ಆಯುಷ್ಯ ಕೂಡ ನಮಗಲ್ಲಿ ಬರುತ್ತೆ ಪ್ರಿಯರೇ. ಆಯುಷ್ಯ ಅನ್ನೋದು ಇಂಪಾರ್ಟೆಂಟ್ ದೇವರಲ್ಲಿ. ಯಾವಾಗ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಕೆಲಸಗಳು, ಒಳ್ಳೆ ಕಾರ್ಯಗಳು, ಒಳ್ಳೆ ಅಭಿಮತ, ಒಳ್ಳೆ ಸಹವಾಸ, ಒಳ್ಳೆ ಆತ್ಮೀಯತ ನಮ್ಮಲ್ಲಿ ಇರುವಾಗ ಏನಾಗ್ತದೆ, ನಮಗೆ ದೇವರ ಕೃಪೆ ನಮ್ಮ ಮೇಲೆ ಬರುತ್ತೆ. ಆದ್ರಿಂದ ಕೃಪೆಯುಳ್ಳವರಾಗಿ ನಾವು ಜೀವಿಸಲಿಕ್ಕೆ ದೇವರು ನಮಗೆ ಅವಕಾಶ ಮಾಡ್ತಾನೆ ಪ್ರಿಯರೇ. ಕೃಪೆಯುಳ್ಳ ಜೀವನ ನಮಗೆ ಬೇಕು. ಒಬ್ಬ ಮನುಷ್ಯ ಜೀವಿಸಬೇಕಂದ್ರೆ ದೇವರ ಕೃಪೆ ಬೇಕು. ಕರ್ತನ ಯಾವಾಗಲೂ ತನ್ನ ಕೃಪೆಯಿಂದ ಮನುಷ್ಯನನ್ನು ಕಾಯ್ತಾ ಇರ್ತಾನೆ. ತನ್ನ ಕೃಪೆಯಿಂದ ದೇವರು ಯಾವಾಗಲೂ ಮನುಷ್ಯನ ಕಾಯ್ತಾನೆ. ಮನುಷ್ಯನ ಕಾಯಬೇಕು. ಈ ಲೋಕದಲ್ಲಿ ದೇವರು ಮನುಷ್ಯನ ಸೃಷ್ಟಿಸಿದಾಗ ಮೊದಲನೇದಾಗಿ ಏನ್ ಮಾಡಿದ್ರೆ ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಕೊಟ್ಟಾನೆ, ಒಳ್ಳೆ ಫ್ಯೂಚರ್ ಕೊಡ್ಬೇಕಂತ ಹೇಳಿ ದೇವರ ಕೃಪೆ ಮಾಡಿದ ಮನುಷ್ಯನ ಬಗ್ಗೆ. ಈಗ ಈ ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ, ದೇವರು ಪ್ರಪಂಚವನ್ನು ಸೃಷ್ಟಿಸಿದಾಗ ಮೊದಲು ಆಕಾಶ, ಭೂಮಿ, ನಕ್ಷತ್ರ, ಆಮೇಲೆ ಗಿಡ ಮರಗಳು, ಇವೆಲ್ಲ ಗಾಳಿ, ನೀರು, ವಸತಿ, ಸೌಕರ್ಯ ಇವೆಲ್ಲ ಯಾಕೆ ಮಾಡ್ಯಾನೆ? ಮನುಷ್ಯನ ಕೃಪಗಾಗಿ ದೇವರ ಮಾಡ್ಯಾನ ಪ್ರಿಯರೇ. ಇವರೆಲ್ಲ ನಮಗಿದ್ರೆ ಮನುಷ್ಯ ಯಾವಾಗಲೂ ತನ್ನ ಕೃಪೆಯಿಂದ ಜೀವಿಸುವಂತ ಮಕ್ಕಳಾಗಿರ್ತಾರೆ. ಹಾಗಾಗಿ ದೇವರು ಮನುಷ್ಯನ ಮೇಲೆ ಎಷ್ಟೋ ನನ್ನ ಅಪಾರವಾದ ಪ್ರೀತಿ ಕೃಪವನ್ನು ಇಟ್ಟಿದಾಗ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕಾಗಿ ಕೃಪೆಯುಳ್ಳವರಾಗಿ ನಾವು ಯಾವಾಗ ದೇವರು ಹಾಡು ಹಾಡ್ತೀವಿ, ನಿನ್ನ ಕೃಪೆಯಿಂದಲೇ ನಾವು ಜೀವಿಸ್ತಿದ್ದೇವ, ನಿನ್ನ ಕೃಪೆಯಿಂದಲೇ ನಾವು ಬದುಕಿದ್ದೀವಿ ಅಂತ ಹೇಳಿ ವಾಕ್ಯದಲ್ಲಿ ನಾವು ನೋಡೋದು ಬೇರೆ. ಒಂದೊಂದು ವಾಕ್ಯವಾಗಿ ನಾವು ವಿಶೇಷವಾಗಿ ನೋಡಬೇಕು. ಕೀರ್ತನೆ 136 ವಚನ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ಮಹತ್ ಕಾರ್ಯಗಳನ್ನು ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಕೃಪೆಯು ಶಾಶ್ವತ. ದೇರ್ ಇಸ್ ನೋ ಟೆಂಪರರಿ ಗ್ರೇಸ್ ಅಪಾನ್ ದ ಹ್ಯುಮ್ಯಾನಿಟಿ. ಮನುಷ್ಯರ ಮೇಲೆ ದೇವರ ಕೃಪೆ ಶಾಶ್ವತವಾಗಿದ್ದು, ಟೆಂಪರರಿ ಅಲ್ಲ. ಇವತ್ತಿಗಷ್ಟೇ ಕೃಪೆ ಕೊಟ್ಟು ನಾಳೆ ಹಿಂದೋಗೋ ಕೃಪೆ ಅಲ್ಲ. ಯಾಕೆ ದೇವರು ತನ್ನ ರೂಪದಲ್ಲಿ ಮನುಷ್ಯನ ಸೃಷ್ಟಿಸಿದಾಗ ಮನುಷ್ಯನು ಕೂಡ ತನ್ನ ಕೃಪೆಯಲ್ಲಿ ತನ್ನ ಪರಿಶುದ್ಧಾತ್ಮನ ಪರಿಶುದ್ಧದ ಜೀವಿತ ಹೊಂದಿಕೊಂಡು ಮನುಷ್ಯನ ನಡಿಬೇಕಂತ ಹೇಳಿ ದೇವರು ಆಶ್ವಾಸನ ಮಾಡಿದ್ದಾರೆ ಪ್ರೇರೆ. ಹಾಗಾಗಿ ಯಾವಾಗಲೂ ಆತನ ಕೃಪೆ ನಮಗೆ ಶಾಶ್ವತವಾದದ್ದು ಅಂತ ಹೇಳ್ತಾರೆ. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ. ಆಕಾಶವನ್ನು ನಿರ್ಮಿಸಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು.
ಆತನ ಕೃಪೆಯು ಶಾಶ್ವತವಾದ ಪ್ರಿಯರೇ, ಯೆಹೋವನ ಕೃಪಾ ಈ ಲೋಕದಲ್ಲಿ ಶಾಶ್ವತವಾಗಿದ್ದರಿಂದ ಆಕಾಶ, ಭೂಮಿ, ಗಿಡ, ಮರಗಳು, ಮಳಿ ಇವೆಲ್ಲ ಯಾಕಿದ್ದಾವ ಅಂದ್ರೆ ದೇವರ ಕೃಪಾ ಶಾಶ್ವತ. ತಾನು ಮಾಡಿದಂತ ನರರೂಪವನ್ನು, ತಾನು ಮಾಡಿದಂತ ನರರಿಗೆ ಯಾವ ತೊಂದರೆ ಆಗಬಾರ್ದು ಅಂತ ಹೇಳಿ ದೇವರು 24 hours ಫಾರ್ ಎವರ್ ಎಂಡ್ ಗಾಳಿ ಮಾಡ್ಯಾರ ನಮಗೆ. ಗಾಳಿ ಮೀನ್ಸ್ ಏರ್. ಒಂದು ವೇಳೆ ಏರ್ ನಿಂತೋಗಿದ್ರೆ ಏನಾಗ್ತೈತಿ? ಮನುಷ್ಯನ ಸತ್ತು ಬಿಡ್ತಾರೆ ಬೇರೆ. ಅದಕ್ಕೆ ಕೃಪೆ ಬೇಕು ಅಂತ ಹೇಳ್ತಾರೆ. ಗಾಡ್ಸ್ ಮೆರ್ಸಿ ಇಸ್ ರಿಕ್ವೈರ್ಡ್ ಎವ್ರಿ ಹ್ಯುಮ್ಯಾನಿಟಿ. ಪ್ರತಿಯೊಬ್ಬರ ಮೇಲೆ ದೇವರ ಕೃಪೆ ಬೇಕಂತ. ಆ ರೀತಿ ಇರುವಾಗ ದೇವರ ಕೃಪೆ ಯಾವ ರೀತಿ ಮನುಷ್ಯನಲ್ಲಿ ಕೆಲಸ, ಕೆಲವರು ದೇವರಿಗೆ ವಿರುದ್ಧವಾಗಿ ನಡೆದರೂ ಕೂಡ ದೇವರ ಕೃಪೆ ಇರುತ್ತೆ ಪ್ರಿಯರೇ. ಯಾಕಂದ್ರೆ ದೇವರ ಪರೀಕ್ಷೆ ಮಾತಿರ್ತಾನೆ. ಇವರು ನನ್ನ ಕಡೆ ಬರ್ತಾರಿಲ್ಲ, ಇವರು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಇಲ್ಲ, ಈ ಕುಟುಂಬ ನನ್ನಲ್ಲಿ ಇದೆ ಇಲ್ಲ, ಇವ್ರಿಗೆ ನಾವು ದೇವರ ಪ್ರೀತಿ, ದೇವರ ಕೃಪೆ, ನಾ ಇಷ್ಟು ಕೃಪೆನೇ ಇವ್ರು ತೋರಿಸ್ತಾ ಇದ್ರೆ ಇವ್ರು ನನ್ನ ಕಡೆ ಬರ್ತಾ ಇಲ್ಲಲ್ಲ, ತಿರುಗಿ ಅಲ್ಲೇ ಹೋಗ್ತಾರಲ್ಲ ಅಂತ ವಿಚಾರಗಳು ಬರುವಾಗ ಏನಾಗ್ತದೆ ಅಂದ್ರೆ ನಾವು ನೋಡ್ತೀವಿ ಕೆಲವು ವಾಕ್ಯದಲ್ಲಿ. ಮೋಶೆ ಜೀವಿತದಲ್ಲಿ ನಾವು ನೋಡ್ತೀವಿ ಬೇರೆ. ಮೋಶೆ ಏನು ಮಾಡ್ತಾನೆ? ಕೆಂಪು ಸಮುದ್ರ ದಾಟುವಾಗ ಅಲ್ಲಿ ಇರುವಂತ ಇಸ್ರಾಯೇಲ್ ಜನಾಂಗದ ಫರೋಹನ ಸೈನ್ಯವನ್ನು ಇವೆಲ್ಲ ನೋಡಿ ಜನರು ಗುಣಗುಟ್ಟುತ್ತಾರೆ. ಅಯ್ಯೋ, ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿ ನೀನು? ಆದ್ರೆ ಮೋಶೆ ಕರ್ಕೊಂಡ್ ಬರೋ ಉದ್ದೇಶ ಏನು? ದೇವರ ಕೃಪೆ ಇಸ್ರಾಯೇಲ್ ಜನಾಂಗಕ್ಕೆ ತೋರಿಸ್ಬೇಕಂತ ಹೇಳಿ ಅಲ್ಲಿ ಆ ಒಂದು ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಲಿಕ್ಕೆ ದೇವರು ತಯಾರು ಮಾಡ್ತಾನೆ ಪ್ರಿಯರೇ. ಹಾಗಾಗಿ ವಾಕ್ಯವನ್ನು ನೋಡು. ವಿಮೋಚನಕಾಂಡ 14ನೇ ಅಧ್ಯಾಯ 12-16. ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ. ನೀನು ನಮ್ಮ ಜೋಳಿಗೆ, ನಮ್ಮ ಗೊಡವೆಗೆ ಬರಬೇಡ. ನಾವು ಹೆಂಗೋ ಫರೋಹನ ಕೈಯಲ್ಲಿ ಜೀವಿಸ್ತಾ ಇದ್ದೀವಿ, ನೀನ್ ಯಾಕೆ ನಮ್ಮ ಸಂಗತಿ ಬರ್ತಿ? ನೀನ್ ಯಾಕೆ ನಮ್ಮನ್ನು ದೇವರ ಕರ್ಕೊಂಡು ಹೋಗ್ತಿ? ಇಂಥದೆಲ್ಲ ನೀವು ಮಾಡಬೇಡ ಅಂತ ಹೇಳಿ ಈ ಮೋಶೆಯ ಮೇಲೆ ಇಸ್ರಾಯೇಲ್ ಜನ ಗುಣಗುಟ್ಟುವುದನ್ನು ನಾವು ನೋಡ್ತೀವಿ ಪ್ರಿಯರೇ. ನಾವು ಐಗುಪ್ತರಿಗೆ ದಾಸರಾಗೇ ಇರುವೆವು ಎಂಬುದಾಗಿ, ನಾವು ಐಗುಪ್ತರಿಗೆ ದಾಸರಾಗೇ ಇರ್ಬೇಕೆಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಿನಗೆ ಹೇಳಿದ್ವಲ್ಲ, ನಮ್ಮನ್ನು ಕರ್ಕೊಂಡು ಹೋಗಬೇಡ. ದೇವರ ಇದ್ದಾನೆ, ದೇವರು ಒಳ್ಳೇದು ಮಾಡ್ತಾನೆ, ದೇವರ ಆರೋಗ್ಯ ಕೊಡ್ತಾನೆ, ದೇವರ ನೆಮ್ಮದಿ ಜೀವನ ಕೊಡ್ತಾನೆ, ದೇವರು ನಮಗೆ ಬಿಡುಗಡೆ ಕೊಡ್ತಾನೆ ಅಂತೆ ನೀ ಎಲ್ಲ ಹೇಳಿ ನಮ್ಮನ್ನು ಇಲ್ಲಕ್ಕೆ ಕರ್ಕೊಂಡ್ ಬಂದಿ. ನೀ ಕರ್ಕೊಂಡ್ ಬರಬೇಡ ಅಂತ ನಾವು ಹೇಳಿದಿವಲ್ಲ ಅಂತ ಹೇಳಿದ್ರು ಕೂಡ ಮೋಶೆ ಅವರನ್ನು ಕರ್ಕೊಂಡ್ ಬಂದಾನೆ. ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲ. ಐಗುಪ್ತರಿಗೆ ಒಬ್ಬನ ಆಳವಾಗಿ ಜೀವಿಸುವುದೇ ಒಳ್ಳೆಯದು, ಒಬ್ಬನಿಗೆ ದಾಸರಾಗಿ ಜೀವಿಸುವುದೇ ಒಳ್ಳೆಯದು ಅಂತ ಹೇಳಿ ಅಲ್ಲಿ ಜನ ಎಲ್ಲ ಮೋಶೆಯ ಮೇಲೆ ಗುಣಗುಟ್ಟಿದ್ದರು. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿ, ಯು ಶುಡ್ ನಾಟ್ ಫಿಯರ್, ನೀವು ಯಾವ ವಿಷಯದಲ್ಲಿ ಹೆದರಬೇಡ್ರಿ, ಅಂಜಬೇಡ್ರಿ ಅಂತ ಹೇಳಿ ಇನ್ನೂ ಜನ ಅವ್ರ ಮೇಲೆ ಮೋಶೆ ಮೇಲೆ ಗುಣಗುಟ್ಟಿದ್ರು ಕೂಡ ಅಲ್ಲಿ ಮೋಶೆ ಏನು ಹೇಳ್ತಂತೆ? ನೀವು ಅಂಜಬೇಡ್ರಿ, ಸುಮ್ಮನೆ ನಿಂತುಕೊಂಡು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. How God is going to save you today. ಇವತ್ತು ನೋಡ್ರಿ, ಚಾಲೆಂಜ್, ಇಟ್ ಇಸ್ ಎ ಚಾಲೆಂಜ್ ಕೊಟ್ಟಾನಲ್ಲಿ ಮೋಶೆ ಕೂಡ ದೇವರಿದ್ದಾಗ, ಮೋಶೆ ಜನರು ಕೂಡ ಇದ್ದಾಗ ಯಾವ ರೀತಿಯಲ್ಲಿ ಕ್ರಿಯೆ ನಡೆಯುತ್ತೆ ಅಂತೇಳಿ ನಾವು ವಾಕ್ಯದಲ್ಲಿ ನೋಡೋಣ ಪ್ರಿಯರೇ. ನೋಡಿ, ದೇವರ ಕೃಪಾ ಎಷ್ಟು ಅಪಾರವಾದದ್ದು ಇಲ್ಲಿ ಪ್ರಾಕ್ಟಿಕಲ್ ಆಗಿ ದೇವರು ತೋರಿಸ್ತಾ ಇದ್ದಾನೆ ಈ ಒಂದು ಕೆಂಪು ಸಮುದ್ರ ವಿಷಯದಲ್ಲಿ. ಅದಕ್ಕೆ ಅಲ್ಲಿ ಹೇಳ್ತಾನೆ ಮೋಶೆ ಜನರಿಗೆ, ನೀವು ನನ್ನ ಮೇಲೆ ಇಷ್ಟೆಲ್ಲ ಗುಣಗಿಟ್ಟಿದ್ರು ಪರವಾಗಿಲ್ಲ, ನೀವು ನನ್ನ ಮೇಲೆ ಸನ್ಗೊಂಡ್ರು ಪರವಾಗಿಲ್ಲ, ನೀವು ನನ್ನನ್ನು ಅವಮಾನಿಸಿದ್ರು ಪರವಾಗಿಲ್ಲ, ಆದರೆ ಕೂಡ ನೀವು ಸುಮ್ಕಿರ್ರಿ. ಒಬ್ಬ ಮನುಷ್ಯ ಸುಮ್ಮನೆ ಇದ್ದಾಗ ಅವ ಮನಸ್ಸಿನಲ್ಲಿ 108 ಭಾವನೆಗಳು ಬರ್ತಾವ. ಮುಂದೆ ಏನಾಗ್ತೈತೋ, ಮುಂದೆ ಸಮುದ್ರ ಓಪನ್ ಆಗ್ತೈತಿಲ್ಲೋ, ಏನೋ ಅವ್ರು ಬಂದು ನನ್ನ ಕೊಲ್ಲುತ್ತಾರೋ, ಆ ಸೈನಿಕರು ಬರ್ತಾರೋ, ಕುದುರೆಗಳು ಬರ್ತಾವೋ, ಏನೋ ನಾವು ಇಲ್ಲೇ ನೀರಲ್ಲಿ ಮುನಿಗೆ ಹೋಗ್ತವೋ ಅಂತೂ ಈ ವಿಚಾರದಲ್ಲಿ ಇದ್ದಾಗ ಎಲ್ಲ ಸೈಲೆಂಟ್ ಆಗಿದ್ರಿ ನೀವು ಅಂತ ಹೇಳಿ ಅಲ್ಲಿ ಮೋಶೆ ಜನರಿಗೆ ಹೇಳ್ತಾನೆ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಈ ಒಂದು ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡಲ್ಲ ಅಂತ ಹೇಳಿ ಫಸ್ಟ್ ಆಗಿ ದೇವರ ವಾಕ್ಯ ಪ್ರವಚನ ಮುಖಾಂತರ ಮೋಶೆ ಅಲ್ಲಿರುವ ಆ ಒಂದು ಜನಾಂಗಗಳಿಗೆ ಇನ್ನು ಮುಂದೆ ನಿಮ್ಮ ಹಿಂದೆ ಫರೋ ಸೈನ್ಯ ಏನ್ ಬರ್ತಾ ಇದೆ, ಇನ್ನು ಮುಂದೆ ನೀವು ನೋಡಂಗಿಲ್ಲ ಅಂತ ಹೇಳಿ ಅಲ್ಲಿ ವಾಗ್ದಾನ ಕೊಡ್ತಾನೆ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ.
God is going to fight before you, you keep quiet ಅಂತ ಹೇಳ್ತಾರೆ. ನೀವು ಸುಮ್ಮನಿರಿ, ನಿಮ್ಮ ಪರವಾಗಿ ಯೆಹೋವನು ಯುದ್ಧ ಮಾಡ್ತಾನೆ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಆಗ ಯೆಹೋವನು ಮೋಶೆಗೆ ಹೇಳಿದ್ದಾನೆಂದ್ರೆ, ನೀನು ನನಗೆ ಮೊರೆ ಇಡುವುದೇನು? ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮುಂದಕ್ಕೆ ಹೋಗಬೇಕಂತ ಹೇಳಿ ಜನರೆಲ್ಲರಿಗೆ ನೀನು ಹೇಳು. ಆದ್ರೆ ಮುಂದೆ ಹೋಗ್ಲಿಕ್ಕೆ ಜನ ಹೆದರಿಕೆತಾರೆ. ಯಾಕೆ? ಸಮುದ್ರ ಐತಿ, ಸಮುದ್ರ ದಾಟಿ ಹೆಂಗ ಹೋಗಬೇಕು ನಾವು ಅಂತ ಹೇಳಿ ಈ ಒಂದು ವಚನದಲ್ಲಿ ನಾವು ನೋಡ್ತೀವಿ. ಏನಂದ್ರೆ ದೇವರ ಮನುಷ್ಯನನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ. ನೀರಿದ್ದಾನೆ, ಏನು ದೇವರನ್ನು ನಂಬುತ್ತಾರೋ, ಏನು ನೀರನ್ನು ನಂಬುತ್ತಾರೋ, ಏನು ಹಿಂದಿರುಗಿ ಹೋಗ್ತಾರೋ ಅನ್ನೋ ಇಲ್ಲಿ ಒಂದು ಸಂದಿಗ್ಧ ವಾತಾವರಣದಲ್ಲಿ ದೇವರು ಮಕ್ಕಳು ಇಲ್ಲಿ ನಿಂತಿದ್ದಾರೆ. ಬೇರೆ ಏನು ಮೋಶೆ ಹೇಳಿದಂಗ ನಡಿಬೇಕಾ, ಏನು ದೇವರು ಹೇಳಿದಂಗ ನಡಿಬೇಕಾ, ಏನು ಪರೋ ಸೈನ್ಯ ಹೇಳಿದಂಗ ಪರೋ ಆಳಾಗಿ ನಾವು ಜೀವಿಸಬೇಕಾ ಅಂತ ಹೇಳಿ ಇಲ್ಲೆಲ್ಲ ವಿಚಾರ ಮಾಡಕತ್ತಾರೆ. ಆದ್ರೆ ಮೋಶೆ ದೇವರು ಹೇಳ್ತಾನೆ, ಜನರ ಮುಂದೆ ಹೋಗು ಅಂತ ಹೇಳಿ ಹೇಳ್ತಾನೆ. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ನೋಡಿ, ದೇವರ ಅಪ್ಪಣೆ ಆಯ್ತು ಮೋಶೆಗೆ. ನಾನೇನು ಯಾಕೆ ಕೇಳ್ತೀನಿ? ಐ ಗಿವ್ ಫುಲ್ ಪವರ್ ಟು ಯು ಟು ಡೂ ವಾಟ್ ಮೈ ಪರ್ಮಿಷನ್. ಮೋಶೆಗೆ ಹೇಳ್ತಂತೆ, ನನ್ನ ಅಪ್ಪಣೆ ಅಂತ ನೀನು ಏನ್ ಮಾಡ್ಬೇಕು ಮಾಡು, ಐ ಗಿವ್ ಪರ್ಮಿಷನ್ ಅಂತ ಹೇಳಿ ಮೋಶೆಗೆ ಹೇಳ್ತಾನೆ. ಮತ್ತು ಅವಾಗ ಮೋಶೆ ದೇವರ ಕಡೆ ಕೇಳಿದ, ದೇವರು ಹೇಳ್ತಾನೆ, ನೀನ್ ನನಗೆ ಯಾಕೆ ಕೇಳಿದಿ? ನಾನು ನಿನಗೆ ಆಲ್ರೆಡಿ ಗಿವನ್ ಪರ್ಮಿಷನ್. ಈ ಒಂದು ಕೆಂಪು ಸಮುದ್ರವನ್ನು 2 ಭಾಗ ಮಾಡ ಅಂತ ಹೇಳಿ ತನ್ನ ಕೋಲನ್ನು ಸಮುದ್ರ ಮೇಲೆ ಚಾಚಿದ ಕೂಡಲೇ ಆಗ ಇಸ್ರಾಯೇಲರು ಸಮುದ್ರ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಯಾವಾಗ ಕೋಲು ಸಮುದ್ರಕ್ಕೆ ತೋರ್ಸ್ಯಾರೋ, ಸಮುದ್ರ 2 ಭಾಗ ಹೋಗಿದೆ. ಇಸ್ರಾಯೇಲ್ ಜನ ಸಮುದ್ರದ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಡೆಯುವಂತ ನಾವು ನೋಡ್ತೀವಿ. ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಇವರೆಲ್ಲ ಸಮುದ್ರ ಒಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವರ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ಆವಾಗ ಇದೆಲ್ಲ ನೋಡಿ ಅನ್ಯ ಜನರು ರಕ್ಷಣೆ ಹೊಂದಿದ್ದಾರೆ. ಯಾವಾಗ ಇಸ್ರಾಯೇಲ್ ಜನಾಂಗರು ಆ ಒಣದ ನೆಲದಲ್ಲಿ ಸಮುದ್ರ ಮಧ್ಯದಲ್ಲಿ ಹೋಗುದಾಗ ನೀರು 2 ಕಡೆ ಗೋಡಿ ನಿಂತು ಬಿಟ್ಟ ಮಾಡ್ತಾರೆ. ನೀವು ವಿಚಾರ ಮಾಡಿ, ಸ್ವಲ್ಪ ಮಳಿ ಬಂದ ಕೂಡಲೇ ನಾವೆಲ್ಲ ಎಷ್ಟೋ ಟೆನ್ಷನ್ ಮಾಡ್ಕೊಂತೀವಿ. ನೋಡ್ತಾ ಇದೀವಿ ಇತ್ತೀಚೆಗೆ ವಾತಾವರಣದಲ್ಲಿ ಎಲ್ಲ ಬೆಳಗಾವಿ, ಖಾನಾಪುರ, ಇನ್ನು ವಿವಿಧ ವಿಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆ ಮಳಿ ಆದಾಗ ಅಯ್ಯೋ ಪಾಪ ಅಂತ ಲಕ್ಷಗಟ್ಟಲೆ ಇಸ್ರಾಯೇಲ್ ಜನರು ಸಮುದ್ರ ಮಧ್ಯದಲ್ಲಿ ನಿಂತು ಸಮುದ್ರದ ನೀರು, ಆಳವಾದ ನೀರು ಒಂದು ಗೋಡಿ ರೂಪದಲ್ಲಿ ನಿಂತಿದ್ದಾಗ ಮನುಷ್ಯನೇ ಯಾವ ರೀತಿ ಭಯಭ್ರಾಂತಿ ಹೊಂದಿದ್ದಾರೆ ವಿಚಾರ ಮಾಡಿದ್ರೆ. ಇಷ್ಟು ವಿಷಯದಲ್ಲಿ ಕೂಡ ಏನಂದ್ರೆ ದೇವರ ಕೃಪೆ ಮನುಷ್ಯರ ಮೇಲೆ ಯಾವ ರೀತಿ. ಸಮುದ್ರ ಒಣಗುದಂದ್ರೆ, ಸಮುದ್ರ ಒಣಗಿ ಒಣ ನೀರು ಬರುವಂದ್ರೆ ಇಟ್ಸ್ ನಾಟ್ ಎ ಈಸಿ ಮ್ಯಾಟರ್. ಬಲೆ ಒಂದಿಷ್ಟು ಮಳೆ ಆಗಿದ್ರೆ ನೆಲ ಒಣಗೋದು ಕಷ್ಟ. ಇಷ್ಟು ವಿಷಯದಲ್ಲಿ ಸಮುದ್ರ ಒಣಗಿ ನೀರು ಜನ ಹೋಗ್ಲಿಕ್ಕೆ ದಾರಿ ಮಾಡಿದ್ರೆ ನೋಡಿ ದೇವರ ಕೃಪೆ ಮನುಷ್ಯರ ಮೇಲೆ ಎಷ್ಟಿಟ್ಟಿದೆ ಅಂತ ವಿಚಾರ ಮಾಡಿದ್ದೇವೆ. ಅದಕ್ಕಾಗಿ ನಾವು ಯಾವಾಗಲೂ ದೇವರ ಕೃಪೆಗಾಗಿ ನಾವು ತಾಪತ್ರಯ ಪಡ್ತಾ ಇರಬೇಕು. ವೆನ್ ಗಾಡ್ಸ್ ಗ್ರೇಸ್ ವಿ ರಿಕ್ವೈರ್ಡ್ ಆಲ್ವೇಸ್. ದೇವ ನಿನ್ನ ಕೃಪೆ ಕೊಡು. ನಾವು ನೋಡ್ತಾ ಇದ್ದೀವಿ ಇಷ್ಟೊತ್ತಿಗೆ ಕೊರೋನಾ ಸಮಯದಲ್ಲಿ ಎಷ್ಟೋ ಜನ ಕೋವಿಡ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಕೆಲವು ಮಂದಿ ನಾನ್ ಕೋವಿಡ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಕೆಲವು ಮಂದಿ ಕೊರೋನಾ ಇದ್ರು ಪ್ಯಾರಾಸಿಟಮಾಲ್ ಹಾಕೊಂಡು ಟ್ಯಾಬ್ಲೆಟ್ ಹಾಕೊಂಡು ಕಷಾಯ ಕುಡಿತಾ ಮನೆಯಲ್ಲೇ ಇರ್ತಾರೆ. ಯಾಕಂದ್ರೆ ಹೆದರಿಕೆ, ಜೀವದ ಭಯ, ಹೆದರಿಕೆ. ಎಷ್ಟೋ ಮಂದಿ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ನಮಗ ಆ ರೀತಿ ಕೊರೋನಾ ಆಗಿದೆ, ಈ ರೀತಿ ಕೊರೋನಾ ಆಗಿದೆ, ನಮ್ಗೆ ಹೆದರಿಕೆ ಆಗ್ತಿದೆ, ಏನ್ ಮಾಡಿ ಮಾಸ್ಟರ್, ಏನ್ ಮಾಡಿ ಬ್ರದರ್, ಏನ್ ಮಾಡಿ ಸಿಸ್ಟರ್ ಅಂತ ಕೇಳ್ತಾ ಇರ್ತೀವಿ. ನಾವು ಅಡ್ವೈಸ್ ಕೊಡ್ತಾ ಇರ್ತೀವಿ. ನಮ್ಗೆ ಆದಷ್ಟು ಬೇಗ ಎಲ್ಲಕ್ಕಿಂತ ಏನು ಮನುಷ್ಯನಿಗೆ ಮೊದಲು ದೇವರ ಕೃಪೆ ಬೇಕು. ದೇವರ ಕೃಪೆ ನಮಗಿದ್ರೆ ಹೆಚ್ಚಿನ ಆಯುಷ್ ದೇವರು ನಮಗೆ ಕೊಡಲಿಕ್ಕಿದ್ದಾರೆ. ಅದಕ್ಕಾಗಿ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡ್ಕೊಳ್ತಾ ಇರಬೇಕು. ಅದಕ್ಕಾಗಿ ಮತ್ತೊಂದು ವಾಕ್ಯದಲ್ಲಿ ನಾವು ನೋಡೋಣ. ಇಲ್ಲಿ ಮತ್ತೊಂದು ವಾಕ್ಯ ವಿಮೋಚಕಾಂಡ 34:10 ಒಂದು ವಾಕ್ಯ ಬಂದಿದೆ. ಯೆಹೋವನು ಹೇಳಿದ್ದೇನೆಂದರೆ ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು, ಲೋಕದಲ್ಲಿ ಎಲ್ಲಿಯೂ
ಹಾ. ಯಾವ ಜನಾಂಗದಲ್ಲಿ ಆದರೂ ಹಾ. ನಡೆಯದಂತ ಮಹತ್ ಕಾರ್ಯಗಳನ್ನು ನಾನು ಮಾಡುವನು. ಹಾ. ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನೀನು ಜನರೆಲ್ಲ ನೋಡುವಂತೆ ನಿನ್ನ ನಡೆಸುವನು. ನಿಮ್ಮ ಸುತ್ತಮುತ್ತಲಿರುವ ಹಾ. ಎಲ್ಲಾ ಜನರು ಯೆಹೋವನ ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ಯೆಹೋವನ ಮಾಡುವ ಮಹತ್ ಕಾರ್ಯವನ್ನು ನೋಡ್ತಾರೆ. ನಾವು ನೋಡಿದ್ವಿ ಈಗ ಕೆಂಪು ಸಮುದ್ರದಲ್ಲಿ ಯಾವ ರೀತಿ ಮಹತ್ ಕಾರ್ಯಗಳನ್ನು ಮಾಡ್ಯಾರ ಪ್ರಿಯರೇ. ಕೆಲವು ಸ್ತ್ರೀಯರು ಇರ್ತಾರೆ, ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ, ಗುಟ್ಟುರಟ್ಟಾಗಿ ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ಈ ಕೈಗೆ ಕೊಡುದು ಈ ಕೈಗೆ ಕಾಣಬಾರ್ದು ಅಂತ ಹೇಳಿ ರಟ್ಟಾಗಿ ಮಾಡ್ತಾರೆ. ಯಾಕಂದ್ರೆ ಅದು ಪ್ರೇಮೆ, ದೇವರು ಕೊಟ್ಟಿದ್ದ ಪ್ರೇಮೆ. ಒಬ್ಬರ ಬಗ್ಗೆ ನಾವು ಕೃಪಾ ಉಳ್ಳವರಾಗಬೇಕು. ಯಾವಾಗಲೂ ಒಬ್ಬ ಮನುಷ್ಯನ ಮೇಲೆ, ಒಬ್ಬ ಕುಟುಂಬದ ಮೇಲೆ ಆದರಣೆ ಕಾಣಿಸುವಂತ ಮಕ್ಕಳು ನಾವು ಆಗಿರ್ಬೇಕು ಪ್ರಿಯರೇ. ಎಷ್ಟೋ ಕಷ್ಟದಲ್ಲಿ, ಶೋಧನದಲ್ಲಿ, ಸಂಕಷ್ಟದಲ್ಲಿ, ಅನಾರೋಗ್ಯದಲ್ಲಿ ಇದ್ದಾಗ ನಮ್ಮ ಆದರಣೆ ಮತ್ತು ತೋರಿಸೋದ್ರಿಂದ ದೇವರ ಕೃಪೆ ನಮಗೆ ಬರುತ್ತೆ. ಕೃಪೆಯಿಂದ ಕೃಪೆಗೆ, ಕೃಪೆಯಿಂದ ಕೃಪೆಗೆ ಅಂತ ಹಾಡಾಡ್ತೇವೆ. ಒಂದು ಕೃಪೆ ನಮಗಿದ್ದಾಗ ಆ ಕೃಪೆಯಿಂದ ಮತ್ತೊಂದು ಕೃಪೆಗೆ ನಾವು ಬೇಕಂದ್ರೆ ದೇವರ ಕೃಪೆ ನಮ್ಮ ಬೇಕು ಪ್ರಿಯರೇ. ಅವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ದಿ ಮೆರ್ಸಿ, ದಿ ಗ್ರೇಸ್ ವಿಲ್ ಕಮ್ ಅಪಾನ್ ಅಸ್. ಒಂದು ವಾಕ್ಯದಲ್ಲಿ ನಾವು ನೋಡೋಣ. ಅಪೊಸ್ತಲ ಕಾರ್ಯ 9ನೇ ಅಧ್ಯಾಯ 36-46 ವಚನ. ಅಪೊಸ್ತಲ ಕಾರ್ಯ 9ನೇ ಅಧ್ಯಾಯ 36-46 ವಚನ. ಯೊಪ್ಪದಲ್ಲಿ ತಬಿಥಾ ಎಂಬ ಒಬ್ಬ ಶಿಷ್ಯರಿದ್ದರು. ಇಲ್ಲಿ ಒಬ್ಬರು ತಬಿಥಾ ಅಂತ ಒಬ್ಬ ಶಿಷ್ಯರಿದ್ರು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ. ಆ ಅಮ್ಮಗೆ ದೋರ್ಕಾಸ್ ಅಂತ ಹೆಸರಿದ್ರು. ಆಕೆಯು ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು, ಆ ಅಮ್ಮ ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಮಾಡುತ್ತಾ ಬಹಳವಾಗಿ ಮಾಡುತ್ತಿದ್ದಳು. ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು. ಆ ಕಾಲದಲ್ಲಿ ಆಕೆ ರೋಗಕ್ಕೆ ಬಿದ್ದು ಸತ್ತಳ ಅಂತ ನೋಡಿ. ಮತ್ತು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು. ಯೊಪ್ಪಕ್ಕೆ ಲುದ್ದವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿ ಇದ್ದಾನೆಂದು ಶಿಷ್ಯರು ಕೇಳಿ ಇಬ್ಬರು ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡಮಾಡದೆ ನಮ್ಮ ತನಕ ಬರಬೇಕೆಂದು ಬೇಡಿಕೊಂಡರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು. ಅವನು ಬಂದ ಕೂಡಲೇ ಅವರು ಅವನನ್ನು ಮೇಲಂತಸ್ತಿಗೆ ಕರೆದುಕೊಂಡು ಹೋದರು. ಅಲ್ಲಿ ವಿಧವೆಯೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳ ಅಂಗಿಗಳನ್ನು, ಮೇಲಂಗಿಗಳನ್ನು ತೋರಿಸಿದರು. ನೋಡಿ, ಎಷ್ಟು ಬಲವಾದ ವಾಕ್ಯ ನೋಡಿ. ಇಲ್ಲಿ ದೋರ್ಕಾಸ್ ಟೈಲರ್ ಎಲ್ಲ ಫೇಮಸ್ ಆಗಿದ್ದಾರೆ. ಈಗ ನಮ್ಮ ಇಲ್ಲೇ ಟೈಲರ್ ಇದ್ದಾರೆ, ಇಲಾಖಾ ಟೈಲರ್ ಇದ್ದಾರೆ, ಇನ್ನು ಬಹಳ ಮಂದಿ ಇದ್ದಾರೆ. ಟೈಲರ್ ಹೊರಗೆ ಕಾಣಂಗಿಲ್ಲ. ಈ ರೀತಿ ಇರುವಾಗ ಈ ಟೈಲರ್ ಕೆಲಸ ಮಾಡ್ತಾ ಇದ್ದ ಈ ಒಂದು ದೋರ್ಕಸು ಎಷ್ಟೋ ಅಮೂಲ್ಯವಾದಂತ ಕೆಲಸ ಮಾಡ್ತಾ ಇದ್ದ. ಟೈಲರಿಂಗ್ ಕೆಲಸ ಮಾಡಿ ಮಾಡಿ ಒಳ ಅಂಗಿಗಳು, ಹೊರ ಅಂಗಿಗಳು, ಮೀನ್ಸ್ ಇನ್ನರ್ ಪಾರ್ಟ್ಸ್, ಔಟರ್ ಪಾರ್ಟ್ಸ್, ಬಟ್ಟೆಗಳನ್ನು ಎಲ್ಲವನ್ನು ತಯಾರು ಮಾಡಿ ಬಡವರಿಗೆ ದಾನ ಮಾಡ್ತಿದ್ದಾರೆ ಅಂತ. ನನ್ನ ಕೈಲಿ ಈಗ ಆಗ್ತೈತೆ ಅಂತ ಅಮ್ಮ ಯಾರಿಗೆ ಹೇಳ್ತಾ ಇಲ್ಲ. ಯಾರಾದ್ರೂ ಬಂದ್ರೆ ನನಗೆ ಸಹಾಯ ಮಾಡ್ಬೇಕನ್ನ ಮನಸ್ಸು ಅವರಲ್ಲಿ ಬಂದಿದ್ದರಿಂದ ಏನ್ ಮಾಡ್ತಾರೆ, ಒಳ ಉಡುಪುಗಳನ್ನು, ಹೊರ ಉಡುಪುಗಳನ್ನು ಅವರೆಲ್ಲರೂ ಸ್ಟಿಚ್ ಮಾಡಿ ಅವರಿಗೆ ಕೊಡ್ತಿದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾ ಅವ್ರು ಏನೋ ಟೈಡ್ ಆಗಿ ಒಂದು ದಿವಸ ಮರಣ ಹೊಂದಿದ್ರ ಅಂತ ಪ್ರಿಯರೇ. ಮರಣ ಹೊಂದಿದ ಕೂಡಲೇ ಅಲ್ಲಿರುವ ಆ ಹೆಂಗಸನ್ನೆಲ್ಲ ಮಾತಾಡ್ಕೊಂಡು, ಅಯ್ಯೋ ಇಷ್ಟು ಚೆನ್ನಾಗಿ ಬಟ್ಟೆ ನಮಗೆ ಹೊಂದು ಕೊಡ್ತಿದ್ರಲ್ಲ ಅಂದ್ರೆ ಅವ್ರ ಮೇಲೆ ದೇವರ ಕೃಪೆ, ಆ ಅಮ್ಮ ಮೇಲೆ ಈ ಜನರ ಎಂದು ಈ ಮಾತಾಡಿಕೊಳ್ಳುವಂತ ಸ್ತ್ರೀಯರ ಕೃಪೆ ಆ ಅಮ್ಮ ಮೇಲೆ ಹೋಗ್ತು. ನೋಡಿ ಎಷ್ಟು ವಿಚಾರ ಮಾಡಿ. ಅಯ್ಯೋ ಅಷ್ಟು ಬಟ್ಟೆ ಹೊಲಿದು ಕೊಟ್ಟರು, ಒಳ್ಳೆ ಫಿಟ್ನೆಸ್ ಆಗಿ ಬಟ್ಟೆ ಹೊಲಿದು ಕೊಟ್ಟರು, ಚಲೋ ಬಟ್ಟೆಗಳನ್ನ ಹೊಲಿದು ಕೊಟ್ಟರು. ಸತ್ತ ಮೇಲೆ ಮನುಷ್ಯನ ಬಾಯಿಯಿಂದ ಅವರ ವೈಯಕ್ತಿಕ ಜೀವನದಲ್ಲಿ, ಆತ್ಮಿಕ ಜೀವನದಲ್ಲಿ ಒಳ್ಳೆ ಕೆಲಸಗಳಲ್ಲಿ ಗುಣಗಾನ ಮಾಡ್ತಾರಂತೆ ಜನರು. ಆ ರೀತಿ ಇಲ್ಲಿ ಗುಣಗಾನ ಮಾಡಿದಾಗ ಅವರಿಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ಅಲ್ಲಿ ಇರುವ ಜನರಿಗೆ, ಸುತ್ತಮುತ್ತಲು ಇರುವ ಜನರಿಗೆ, ಅಯ್ಯೋ ಈ ಅಮ್ಮ ದೋರ್ಕಸು ತಬಿಥಾ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಬಟ್ಟೆಗಳು ಹೊಡೆದು ಕೊಟ್ರಲ್ಲ ಅಂತ ಹೇಳಿ ಅವರೆಲ್ಲರೂ ಸತ್ತ ಮೇಲೆ ಆ ಅಮ್ಮ ಮಾಡಿದ ಕೆಲಸಗಳನ್ನ ಗುಣಗಾನ ಮಾಡುತ್ತಾ ಅವ್ರ ಮೇಲೆ ಕೃಪೆ ಮಾಡಿದ್ರಂತ. ಈ ಕೃಪೆ ಮಾಡುವಾಗ ಏನಾಯ್ತು, ಪೇತ್ರನು ಅಲ್ಲೇ ಇದ್ದನಂತ ಗೊತ್ತಾಗಿ ಏನ್ ಮಾಡಿದ್ರಂತೆ, ಒಬ್ಬರನ್ನು ಕರೆಸಿಬಿಟ್ರಂತೆ. ಹೋಗಿ ತಕ್ಷಣ ನೀ ನಮ್ ಕೂಡ ಬರಬೇಕು, ಆರ್ಡರ್ ಮಾಡ ನೋಡಿ, ತಕ್ಷಣ ಇಮಿಡಿಯೇಟ್ ನೀ ನಮ್ ಕೂಡ ಬರಬೇಕು ಅಂತ ಹೇಳಿದ ಕೂಡಲೇ ಪೇತ್ರನು ಎದ್ದು ಬಂದರಂತೆ. ಬಂದು ಆ ಅಮ್ಮನ ಮೇಲೆ ಮಲಗಿಸಿದಾಗ ಹೋಗಿ ಪ್ರಾರ್ಥನೆ ಮಾಡಿದ ಕೂಡಲೇ ಆ ಅಮ್ಮನ ಜೀವಂತವಾಗಿ ಮತ್ತೆ ಎಬ್ಬಿಸರಂತೆ. ಅಲ್ಲಿ ನೋಡಿ ಎಷ್ಟು ಕೃಪೆ ನೋಡಿ. ಒಬ್ಬರಿಗೆ ನಾವು ಯಾವಾಗ ಕೃಪೆ ಇಲ್ಲೋ ಕೆಲಸ ಮಾಡ್ತೀವೋ
ದೇವರ ಕೃಪೆ ಅಪಾರವಾದಂಥ ಕೃಪೆ ನಮ್ಮ ಮೇಲೆ ಬರುತ್ತದೆ ಪ್ರಿಯರೇ. ಅದಕ್ಕಾಗಿ ನಾವೆಲ್ಲ ಕೃಪೆ ಉಳ್ಳವರಾಗಿ ಜೀವಿಸಬೇಕು ಪ್ರಿಯರೇ. ಎಷ್ಟು ತಬಿತಾ ಅನ್ನೋ ಒಂದು ಸ್ತ್ರೀ ಇಷ್ಟೆಲ್ಲ ಕೃಪಾ ಹೊಂದಕ್ಕೆ ಮೇಲೆ ನಾವು ನೀವು ಸಾಮಾನ್ಯ ಜನರು ನಾವೇ ಯಾಕೆ ಕೃಪಾ ಹೊಂದಬಹುದು? ದೇವರ ಕೃಪೆಯಲ್ಲಿ ನಾವು ಜೀವಿಸುವ ಮಕ್ಕಳಾಗಿರಬೇಕು ಪ್ರಿಯರೇ. ಯೆಶಾಯ ಗ್ರಂಥ 54:10. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು. ಬೆಟ್ಟ ಮೀನ್ಸ್ ಮೌಂಟೇನ್ಸ್ ಕ್ಯಾನ್ ಮೂವ್ ಫ್ರಮ್ ದಟ್ ಪ್ಲೇಸ್. ಬೆಟ್ಟಗಳಾಗಲಿ ಸಮುದ್ರಗಳಾಗಲಿ ಬೇರೆ ದೇಶಕ್ಕೆ ಬೇರೆ ಪ್ರದೇಶಕ್ಕೆ ಹೋದರು. ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಆದರೂ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಇಟ್ ಮೀನ್ಸ್ ಮೈ ಪ್ರೆಸೆನ್ಸ್ ವಿಲ್ ನಾಟ್ ಗೋ ವಿತೌಟ್ ನನ್ನ ಗ್ರೇಸ್. ಇಟ್ ಮೀನ್ಸ್ ಗಾಡ್ಸ್ ಗ್ರೇಸ್ ವಿಲ್ ನಾಟ್ ಮೂವ್ ಅಂತ ಹೇಳ್ತಾರೆ. ದೇವರ ಕೃಪೆ ಯಾವಾಗ ಇರ್ತದೆ? ದೇವರ ಕೃಪೆ ಆ ಬೆಟ್ಟಗೆ ಅಲ್ಲೇ ಇರಬೇಕಂತ ಹೇಳಿ ದೇವರ ಕೃಪೆ ಇರ್ತೈತೆ. ವಿಚಾರ ಮಾಡಿ, ಎಲ್ಲಿ ಬೆಟ್ಟ ಇರ್ತೈತೋ ಅಲ್ಲೇ ಇರ್ತೈತೆ. ನೀವು 1000 ವರ್ಷಗಳ ಹಿಂದೆ ಹೋದ ಕಟ್ಟಿದಂತ 2000 ವರ್ಷಗಳ ಹಿಂದೆ ಕಟ್ಟಿದಂತ ಜೆರುಸಲೇಮ್ ಎಲ್ಲಿ ಇದೆ ಅಲ್ಲೇ ಇದೆ. ಅದಕ್ಕೆ ಅವೆಲ್ಲ ಕದಲಿದ್ರು ಹೋಗಿದ್ರು ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗಲಾರದು ಅಂತ ಹೇಳಿದೆ ವಾಕ್ಯದಲ್ಲಿ ದೇವರು ತಿಳಿಯಪಡಿಸ್ತಾರೆ. ಕೀರ್ತನೆ 118:1. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಆತನ ಕೃಪೆಯು ಶಾಶ್ವತ. ಯೆಹೋವನಿಗೆ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಬೇಕು. ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಬೇಕು. ನಾವು ನೋಡ್ತಾ ಇರ್ತೀವಿ ಈ ಲೋಕದಲ್ಲಿ ಇರುವಾಗ ಹಲವಾರು ಸಮಸ್ಯೆಗಳು, ಹಲವಾರು ಶೋಧನೆಗಳು, ಹಲವಾರು ಟೆನ್ಷನ್ ನಮಗೆ ಬರ್ತಾ ಬೇರೆ. ಒಳ್ಳೆ ಆರೋಗ್ಯವಾಗಿ ಇದ್ದಾಗ ಪ್ರಾರ್ಥನೆ ಅನ್ನೋದು ಮನುಷ್ಯನ ಜೀವಿತದಲ್ಲಿ ಕಡಿಮೆ ಆಗುತ್ತೆ. ಮನುಷ್ಯ ಯಾವಾಗ ಸಿಕ್ನೆಸ್ ಬರ್ತೈತೆ, ಯಾವಾಗ ಕಷ್ಟ ಬರ್ತೈತೆ, ಯಾವಾಗ ಎನಿ ಪ್ರಾಬ್ಲಮ್ ವಿಲ್ ಫೇಸ್ ದ ಮ್ಯಾನ್, ಒಬ್ಬ ಮನುಷ್ಯ ಆಗಲಿ ಒಬ್ಬ ಸ್ತ್ರೀ ಆಗಲಿ ಸಮಸ್ಯೆ ಅವರ ಸಂಗಡ ಇದ್ದಾಗ ದೇವರ ನೆನೆಸ್ತಾರೆ ಬೇರೆ. ಇಲ್ಲದಾಗ ಆಮೇಲೆ ಮಾಡೋದು ಬಿಡು, ಆಮೇಲೆ ನೋಡೋದು ಬಿಡು, ನಾಳೆ ಹೋಗಿದ್ರೆ ಆಯ್ತು, ನಾಳೆ ಮಾಡಿದ್ರೆ ದೇವರು ಕೂಡ ಅದೇ ಅಂದ್ರೆ ನಿನಗೆ ಇವತ್ತು ಕೊಡೋ ಕೃಪೆ ನಾಳೆ ನಾನು ಕೊಡ್ತೀನಿ, ಇವತ್ತು ಬೇಡ ಬೇಡ ಅಂದ್ರೆ ಇವತ್ತು ನಿನ್ನ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಯಾವ ರೀತಿ ಅನ್ನೋದನ್ನ ವಿಚಾರ ಮಾಡಬೇಕು ಬೇರೆ. ಅದಕ್ಕೆ ಯಾವಾಗಲೂ ದೇವರನ್ನು ಸ್ತುತಿಸುವವರಾಗಿರಬೇಕು. 118:1. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿ. ಯಾಕೆ ಕೃತಜ್ಞತಾ ಸ್ತುತಿ ಮಾಡಬೇಕಂದ್ರೆ ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಾನೆ, ಒಳ್ಳೆ ಆಯುಷ್ ಕೊಟ್ಟಾನೆ, ಒಳ್ಳೆ ಮನೆಯನ್ನು ಕೊಟ್ಟಾನೆ, ಒಳ್ಳೆ ಮಕ್ಕಳನ್ನು ಕೊಟ್ಟಾನೆ, ಒಳ್ಳೆ ಹೆಂಡತಿ ಕೊಡ್ತಾನೆ, ಒಳ್ಳೆ ಗಂಡನನ್ನು ಕೊಟ್ಟಾನೆ ಅಂತ ಹೇಳಿ ನಾವು ಯಾವಾಗಲೂ ಕೃತಜ್ಞೆ ಮಾಡಬೇಕಂತ ನಾವು ಹೇಳಿ ನಾವು ಒಮ್ಮೆ ದೇವರಿಗೆ ಕೃತಜ್ಞತೆ ಹೇಳೋದ್ರಿಂದ, ಒಮ್ಮೆ ದೇವರಿಗೆ ಕಾಣಿಕೆಗಳು ಕೊಡುವುದರಿಂದ, ದೇವರಿಗೆ ಸಮರ್ಪಕವಾಗಿ ದೇವರ ಸೇವೆಯಲ್ಲಿ ಇರುವುದರಿಂದ ದೇವರದನ್ನು ಮೆಚ್ತಾನಂತೆ. ಇವು ನನಗೆ ಕೃತಜ್ಞತಾಗಿ ಈ ಕುಟುಂಬ ಇದೆಯಲ್ಲ, ನಾನು ಇನ್ನು ಮೇಲೆ ಇವ್ರಿಗೆ ಇನ್ನಷ್ಟು ಕೃಪಾ ಕೊಟ್ಟು ಇವರನ್ನು ಆಶೀರ್ವದಿಸಬೇಕು ಅಂತ ಹೇಳಿ ದೇವರು ಅನುಮಾನದಿಂದ ಬಂದು ಮತ್ತೊಮ್ಮೆ ಆಶೀರ್ವಾದ ಕೊಡ್ಲಿಕ್ಕೆ, ಮತ್ತೊಮ್ಮೆ ತನ್ನ ಕೃಪೆಯನ್ನು ಕೊಡ್ಲಿಕ್ಕೆ ದೇವರು ಸಹಾಯ ಮಾಡ್ತಾನಂತ ಬೇರೆ. ಕೀರ್ತನೆ 86:5. ಕರ್ತನೇ, ಕರ್ತನೆ ನೀನು ಒಳ್ಳೆಯವನು, ಕರ್ತನೆ ನೀನು ಒಳ್ಳೆಯವನು, ಕ್ಷಮಿಸುವವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ನಿನಗೆ ಮೊರೆ ಇಡುವ ಎಲ್ಲರಲ್ಲಿ ಕೃಪಾಪೂರ್ಣನು ಆಗಿದೆಯಲ್ಲ. ಕೃಪಾಪೂರ್ಣ. ಯಾರ್ಯಾರು ಆತನಿಗೆ ಮೊರೆ ಇಡ್ತಾರೋ ಎಲ್ಲರಿಗೆ ಕೃಪಾ ತೋರಿಸೋನಾಗಿದ್ದಾನೆ ಪ್ರಿಯರೇ. ಇಟ್ ಮೀನ್ಸ್ ದೋಸ್ ಹೂ ಕಮ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ದೇವರ ಸನ್ನಿಧಿಗೆ ಬರುವ ಮಕ್ಕಳು, ದೇವರನ್ನು ಆರಾಧಿಸುವ ಮಕ್ಕಳು, ದೇವರನ್ನು ಸ್ತುತಿಸುವ ಮಕ್ಕಳು, ದೇವರನ್ನು ಕೃತಜ್ಞತೆ ಹೇಳುವ ಮಕ್ಕಳು, ದೇವರನ್ನು ಪ್ರಾರ್ಥಿಸುವಂತ ಮಕ್ಕಳಿಗೆ ಯಾವಾಗಲೂ ದೇವರು ತನ್ನ ಕೃಪೆಯನ್ನು ತೋರಿಸುವ ಮಕ್ಕಳಾಗಿದ್ದ. ಮತ್ತೆ ನೋಡಮ್ಮ, ಕರ್ತನೇ, ಕರ್ತನೆ ನೀನು ಒಳ್ಳೆಯವನು, ಕರ್ತನೆ ನೀನು ಒಳ್ಳೆಯವನು, ಕ್ಷಮಿಸುವವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ನಿನಗೆ ಮೊರೆ ಇಡುವ ಎಲ್ಲರಲ್ಲಿ ಕೃಪಾಪೂರ್ಣನು ಆಗಿದೆಯಲ್ಲ. ಕೃಪಾಪೂರ್ಣನು ಆಗಿದೆಯಲ್ಲ. ಯಾರ್ಯಾರು ಮೊರೆ ಇಡ್ತಾರೋ ಆತನ ತನ್ನ ಕೃಪೆಯನ್ನು ತೋರಿಸ್ತಾನೆ ಬೇರೆ. ನಾವು ನೋಡ್ತಾ ಇದ್ದೀವಿ, ಇಂಡಿಯಾ ವೆಂಟ್ ಬ್ಯಾಕ್ 20 years ಅಂತ ಹೇಳ್ತಾರೆ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ. ಇಂಡಿಯಾ ವೆಂಟ್ ಬ್ಯಾಕ್ 20 years ಫಾರ್ ವಾಟ್? ಫಾರ್ ಎಂಪ್ಲಾಯ್ಮೆಂಟ್, ಪಾವರ್ಟಿ, ಫೈನಾನ್ಷಿಯಲ್ ಕ್ರೈಸಿಸ್ ಇವೆಲ್ಲ ಬಂದಾಗ ಏನಾಗ್ತೈತೆ, ಮನುಷ್ಯನ ಭವಿಷ್ಯತ್ತು ಕಡಿಮೆ ಆಗಿಬಿಡ್ತೈತೆ ಬೇರೆ, ಚಿಂತೆ ಜಾಸ್ತಿ ಆಗಿಬಿಡ್ತೈತೆ ಬೇರೆ. ಯಾಕಂದ್ರೆ ಉದ್ಯೋಗ ಸಮಸ್ಯೆ ಆಗಿದೆ, ಆರ್ಥಿಕ ಸಮಸ್ಯೆ ಆಗಿದೆ, ಒಂದು ಫ್ಯಾಮಿಲಿ ಮೇಂಟೈನ್ ಮಾಡೋದು ತೊಂದರೆ ಆಗಿದೆ.
ಈಗ 20,000 ಸಂಬಳಕ್ಕೆ 4 ಮಂದಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕು. 20,000 ಸಂಬಳಕ್ಕೆ ಒಬ್ಬೊಬ್ಬಗೆ 5,000 ಕೊಟ್ಟರೆ 4 ಮಂದಿಗೆ 5 ಮಂದಿಗೆ ಎಂಪ್ಲಾಯ್ಮೆಂಟ್ ಮಾಡಾಕತ್ತಾರೆ. ಈ ರೀತಿ ಅಂದರೆ ಒಬ್ಬ ಗಂಡ ಹೆಂಡತಿ ಜೀವನ ಮಾಡೋದು ಕಷ್ಟ ಆಗುತ್ತೆ ಲೋಕದಲ್ಲಿ ಪ್ರಿಯರೇ. ಅದಕ್ಕಾಗಿ ಯಾವಾಗಲೂ ನಾವು ದೇವರೇ ನಿನ್ನ ಕೃಪೆ ನನಗೆ ತೋರಿಸು ಪ್ರಿಯರೇ, ನಾನು ನಿನ್ನನ್ನು ಮೊರೆ ಇಡ್ತಾ ಇದ್ದೀವಿ, ನಿನ್ನ ಸಂಗಡ ಪ್ರಾರ್ಥನೆಯಲ್ಲಿ ನಾವು ಬರ್ತಾ ಇದ್ದೀವಿ. ಆಲಯದಲ್ಲಿ ನಮ್ಮ ಬಿನ್ನಹಗಳನ್ನು ಆಲಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನನ್ನ ಕುಟುಂಬವನ್ನು, ನನ್ನ ಹೆಂಡತಿಯನ್ನು, ನನ್ನ ಗಂಡನನ್ನು, ನನ್ನ ಸೊಸೆಯನ್ನು, ನನ್ನ ಮಕ್ಕಳನ್ನು ಒಳ್ಳೆ ಭವಿಷ್ಯತ್ ಕೊಡು, ಒಳ್ಳೆ ಫ್ಯೂಚರ್ ಕೊಡನ್ನು ಬೇಡಿಕೊಳ್ಳುವವರಾಗಿರ್ಬೇಕು ನಾವು ಪ್ರಿಯರೇ. ಯಾವಾಗ ನಾವು ಆ ರೀತಿ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರಲ್ಲಿ ಆಸಕ್ತಿಯಿಂದ ನಾವು ಕೇಳ್ತಾ ಇದ್ದೀವೋ, ಖಂಡಿತವಾಗಿ ಆತನ ಕೃಪೆ ಸದಾ ಕಾಲ ನಮ್ಮೊಂದಿಗೆ ಇರ್ತಾ ಪ್ರಿಯರೇ. ಮತ್ತೊಂದು ವಾಕ್ಯವನ್ನು ನಾವು ನೋಡುತ್ತೇವೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17-16 ವಚನ. 1ನೇ ಸುವಾರ್ತೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವೂ ಬಂದವು. ಕೃಪೆ ಅನ್ನೋದು ಯೇಸು ಕ್ರಿಸ್ತನ ಮುಖಾಂತರ ಬಂದಿದೆ ಅಂತ ಬಿಡಿ. ಕೃಪೆ ಯೇಸು ಕ್ರಿಸ್ತನ ಮುಖಾಂತರ ಯಾಕೆ ಬಂತು ಅನ್ನೋದು ನಾವು ವಿಚಾರ ಮಾಡಬೇಕು. ವೈ ದ ಗ್ರೇಸ್ ಹ್ಯಾಸ್ ಕಮ್ ಥ್ರೂ ದ ಜೀಸಸ್ ಕ್ರೈಸ್ಟ್ ಅನ್ನೋ ವಿಷಯದಲ್ಲಿ ನಾವು ನೋಡೋದಾದ್ರೆ, ಯೇಸು ಕ್ರಿಸ್ತನ್ ಏನ್ ಮಾಡನೆ, ಪಾಪಿಗಳಕ್ಕೋಸ್ಕರ ಈ ಲೋಕಕ್ಕೆ ನಾವು ಬಂದೀನಿ ಅಂತ ಹೇಳಿ ವಾಕ್ಯದಲ್ಲಿ ಇದೆ. ಯಾವಾಗ ಯೇಸು ಕ್ರಿಸ್ತನು ಪಾಪಿಗಳಕ್ಕೋಸ್ಕರ ಈ ಲೋಕಕ್ಕೆ ಬಂದ ಮೇಲೆ ಏನಾಗ್ತದೆ, ಪಾಪಿಗಳಕ್ಕೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆ ಪ್ರಿಯರೇ. ಶಿಲುಬೆಯಲ್ಲಿ ಯಾಕೆ ಮರಣ ಹೊಂದಿದೆ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆಯಲ್ಲಿ ಹಲವಾರು ಸುವಾರ್ತೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತೆ, ಯೇಸು ಕ್ರಿಸ್ತ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದ್ದು, ಎಷ್ಟೋ ಮಂದಿಗೆ ಸ್ವಸ್ಥತೆ ಮಾಡಿದ್ದು, ಇದೆಲ್ಲ ಯಾರಿಂದ ಬಂದಂತೆ, ಯೇಸು ಕ್ರಿಸ್ತನ ಕೃಪೆ ಮನುಷ್ಯರ ಮೇಲೆ ಇರುವುದರಿಂದ ಅವರು ಸ್ವಸ್ಥವಾಗಿದ್ದಾರೆ ಅಂತ ನಾವು ತಿಳ್ಕೋಬೇಕು ಪ್ರಿಯರೇ. ಕೃಪೆ ಇರಬೇಕಂದ್ರೆ ಸ್ವಸ್ಥವಾಗಿ ನಾವು ನೋಡ್ತೀವಿ. ಈಗ ಪೇತ್ರ ಮೇಲೆ ಯೇಸು ಕ್ರಿಸ್ತನ ಕೃಪೆ ಇತ್ತು. ಆ ಪೇತ್ರರು ಯೇಸು ಕ್ರಿಸ್ತನ ಕೃಪೆಯನ್ನು ತಗೊಂಡು ಇಲ್ಲಿ ತಬಿತ ಅನ್ನೋರಿಗೆ ಸ್ವಸ್ಥತೆ ಮಾಡಿದ್ದಾನೆ. ಅವರು ಮಾತಾಡಿದ ಎಲ್ಲ ಮಾತುಗಳಿಂದ ದೇವರಿಗೆ ಅಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಈ ಒಂದು ಕೃಪೆಯನ್ನು ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದಕ್ಕಾಗಿ ಆತನ ಕೃಪೆ ಶಾಶ್ವತ. ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿದ್ದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ನೋಡಿ, ನಾವು ಹೇಳಿದ್ದೇವೆ ಕೃಪೆಯ ಮೇಲೆ ಕೃಪೆಯನ್ನು ಹೊಂದುವಂತ ಆಗಿರ್ಬೇಕು ನಾವು ಪ್ರಿಯರೇ. ಪರಿಪೂರ್ಣತೆಯಿಂದ ಯೇಸು ಕ್ರಿಸ್ತನ ಪ್ರೀತಿ ಪರಿಪೂರ್ಣತೆಯಿಂದ ಕೃಪೆ ಮೇಲೆ ಕೃಪೆ ನಮಗೆ ಬರಬೇಕು. ಹೇಳ್ತಾ ಇರ್ತೀವಿ ಸಾಮಾಜಿಕವಾಗಿ ನಾವು ಏನ್ ರೊಕ್ಕದ ಮೇಲೆ ರೊಕ್ಕ ಬರ್ತಾ ಇರ್ತಾವ ಅಂತ ಹೇಳ್ತಾರಲ್ಲ ಜನರು. ಅದೇ ವಾಕ್ಯದಲ್ಲಿ ಕೂಡ ಯೇಸು ಕ್ರಿಸ್ತನ ಪರಿಪೂರ್ಣತೆಯಿಂದ ಕೃಪೆ ಮೇಲೆ ಕೃಪೆ ನಮಗೆ ಬರ್ತಾ ಇದೆ. ಕೃಪೆ ಮೇಲೆ ಕೃಪೆ ಯಾಕೆ? ಮನುಷ್ಯರಲ್ಲೂ ಒಂದು ಕುಟುಂಬದಲ್ಲಿ ಕೃಪೆ ಮೇಲೆ ಕೃಪೆ ಬರಬೇಕಂದ್ರೆ ಉದ್ದೇಶ ಏನು? ತಂದೆ ತಾಯಿ ಒಳ್ಳೆ ಎಜುಕೇಟೆಡ್ ಆಗಿದ್ದಾರೆ, ತಂದೆ ತಾಯಿ ಆತ್ಮಿಕವಾಗಿದ್ದಾರೆ, ಮಕ್ಕಳು ದುಡಿತಾರೆ, ಸೊಸೆ ದುಡಿತಾಳೆ, ತಾಯಿ ದುಡಿತಾಳೆ, ಕುಟುಂಬ ಎಲ್ಲ ಆಶೀರ್ವಾದ ಪಟ್ಟಿದ್ದೇನು ಕೃಪೆ ಮೇಲೆ ಕೃಪೆ ಅಂತ ಹೇಳ್ತಾರೆ ಪ್ರಿಯರು. ಕೃಪೆ ಮೇಲೆ ಕೃಪೆ ಇರುವಾಗ ಸೈತಾನ ಕ್ರಿಯೆಯಲ್ಲಿ ನಡೆಯಿಲ್ಲ ಪ್ರಿಯರೇ. ಹಾಗಾಗಿ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಿ ಕೃಪೆ ಮೇಲೆ ಕೃಪೆ ಬಂದಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ಪ್ರಿಯರೇ. ಮತ್ತೊಂದು ವಾಕ್ಯವನ್ನು ಎಲ್ಲರೂ ಕಂಪಲ್ಸರಿ ಈ ವಾಕ್ಯವನ್ನು ಗಮನಿಸಿರಿ. ಹೆಬ್ರಿ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ. ಹೆಬ್ರಿ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮಗೆ ದೇವರ ವಾಕ್ಯವನ್ನು ಎಲ್ಲ ತೆಗೆದಿರಿ, ಎಲ್ಲರೂ ಬೈಬಲ್ ತೆಗೆದಿರಿ. ಓಕೆ, ನಿಮಗೆ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಅವರು ಯಾವ ರೀತಿ ನಡಿಕೊಂಡು ನಿಮ್ಮೆಲ್ಲರಿಗೆ ವಾಕ್ಯ ಹೇಳಿ, ನಿಮ್ಮ ಪರವಾಗಲಿ ನಮ್ಮ ಪರವಾಗಲಿ ಸಭೆ ಪರವಾಗಲಿ ಅನಾರೋಗ್ಯದಲ್ಲಿ ಇರುವಂತವಾಗಿ ಆರೋಗ್ಯದಲ್ಲಿ ಇರುವಂತ ಮಕ್ಕಳಾಗಿ ಯಾವ ರೀತಿ ಅವರು ಕಷ್ಟ ಪಡ್ತಾ ಇದ್ದಾರೆ ವಾಕ್ಯ ಹೇಳಲಿಕ್ಕೆ, ವಾಕ್ಯ ಸಾರ್ಲಿಕ್ಕೆ. ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾರೆ, ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರೆ, ಪ್ರೇಯರ್ಗಾಗಿ ಪ್ರಾರ್ಥನೆ ಮಾಡ್ತಾರೆ. ಇಷ್ಟೆಲ್ಲ ನೋಡಿ ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿ ಅಪೊಸ್ತಲನಾದ ಪೌಲಿ ಪತ್ರಿಕೆಯಲ್ಲಿ ಬರುವಂತೆ ನಾವು ನೋಡ್ತೀವಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ ಅಷ್ಟೇ ವಾಕ್ಯ, ಅಷ್ಟೇ. ಅವರ ನಂಬಿಕೆಯನ್ನು
ಅನುಸರಿಸಿರಿ. ಸಭಾಪಾಲಕರು, ಸಭಾ ನಾಯಕರು ಸಭೆಯಲ್ಲಿ ಹೇಳುವಂತ ವಾಕ್ಯವನ್ನು ಗಮನಿಸಿ ಅವರ ನಂಬಿಕೆಯ ಪ್ರಕಾರ ಅನುಸರಿಸಿ. ನಾವು ಹೇಳ್ತೀವಿ ಪ್ರಾರ್ಥನೆಯಲ್ಲಿ, ನಮಗೆ ಕೆಲವರು ಫೋನ್ ಮಾಡ್ತಾರೆ, ಸಿಸ್ಟರ್ ಇವತ್ತು ಮನೆ ತಗೋಬೇಕು ಬೇಡ ಅಂತ ಫೋನಲ್ಲಿ ಕೇಳ್ತಾರೆ. ಇವತ್ತು ಒಳ್ಳೆ ದಿವಸ ಐತೆ ಅಂದ್ರೆ ಮನೆ ತಗೋಲಿಕ್ಕೆ. ದೇವರು ಏನು ಮಾಡೋಣ, ಲೋಕ ಸೃಷ್ಟಿಸುವಾಗ ಒಂದೊಂದು ದಿವಸ ಇದು ಒಳ್ಳೇದು ಅಂತ 6 ದಿವಸ ಒಳ್ಳೇದಂತ ಮಾಡ್ಯಾನೆ. 7ನೇ ದಿವಸ ಪರಿಶುದ್ಧವಾಗಿದೆ ಅಂತ ಹೇಳಿ ಏನು ಎಲ್ಲ ಮನುಷ್ಯರ ಕಲ್ಪನೆ ಅಷ್ಟೇ ಹೊರತು ಎಲ್ಲ ದಿವಸ ದೇವರು ಕೊಟ್ಟಿದ್ದೆ ಎಲ್ಲ ಒಳ್ಳೇದು. ಅದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ದೇವರಲ್ಲಿ ಸಭೆಗೆ ಬರಬೇಕು, ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಬೇಕು, ಸಭಾಪಾಲಕರು ಕೊಡುವಂತ ಗೈಡ್ಲೈನ್ಸ್ ಮೇಲೆ ನಡಿಬೇಕು. ಆವಾಗ ಕುಟುಂಬ ಆಶೀರ್ವಾದ ಹೊಂದುತ್ತೆ ಬೇರೆ. ಅದಕ್ಕಾಗಿ ವಾಕ್ಯದಿಂದ ನಾವು ಬಲ ಹೊಂದಬೇಕು ಬೇರೆ. ಇನ್ನೊಂದು ವಾಕ್ಯ ಎಬ್ರಿ ಪತ್ರಿಕೆ 12ನೇ ವಚನ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾವನು ದೇವರಿಗೆ ಕಾಣಂಗಿಲ್ಲ ಬೇರೆ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ಯಾಕೆ ಹೋಗ್ತಿ ಅಂತ ಹೇಳಿ ನಿಮ್ಮನ್ನು ಅಡ್ಡ ಮಾಡ್ತಾರೆ. ನೋಡಿ, ಪರಿಶುದ್ಧತೆ ಮೊದಲನೇ ಪಾಯಿಂಟ್ ಏನು, ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ಕಾಣಂಗಿಲ್ಲ. ಇನ್ನೊಂದು ಅಲ್ಲೇ 2ನೇ ಪಾಯಿಂಟ್, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯದಲ್ಲಿ ಬೇರು ನಿಮ್ಮಲ್ಲಿ ಚಿಗುರಿ ಕೆಲವರು ಯಾರಾದರೂ ನಿಮ್ಗೆ ಅಡ್ಡಿ ಮಾಡಿದ್ರೆ ಅಂತ ಹೇಳ್ತಿ ಕ್ಲಿಯರ್ ಆಗಿ. ನೀವು ಇಂಟರ್ನ್ಯಾಷನಲ್ ವೆರ್ಷನ್ ಟ್ರಾನ್ಸ್ಲೇಟ್, ನಿಮಗೆ ಯಾರಾದರೂ ದೇವರ ಕೃಪೆಯಿಂದ ಮುಂದೆ ಹೋಗಬೇಡ, ತಪ್ಪುಡು ಮಾರ್ಗ, ಬ್ಯಾಡ್ ಗೈಡೆನ್ಸ್ ನಿಮ್ಮನ್ನು ಅಲ್ಲಗಳಿಸಿದ್ರೆ, ನಿಮಗೆ ಬೇರೆ ಮಾರ್ಗ ತೋರಿಸಿದ್ರೆ, ನಿಮಗೆ ತಪ್ಪು ಮಾರ್ಗದಲ್ಲಿ ಯಾಕಪ್ಪ ಅಲ್ಯಾಕೆ ಹೋಗ್ತಿ ಅವ್ರು ಕೂಡ ಪ್ರೇಯರ್ ಮಾಡಿಸ್ಕೊ, ಇವ್ರು ಕೂಡ ಪ್ರೇಯರ್ ಮಾಡಿಸ್ಕೊ, ಇಟ್ ಇಸ್ ಆಲ್ ಏನಂತಾರೆ, ಮಿಸ್ಗೈಡ್ ಅಂತಾರೆ. ಅವಾಗ ನಮಗೆ ಆಶೀರ್ವಾದ ಬರಂಗಿಲ್ಲ. ಒಂದು ಗಿಡ ಎಲ್ಲಿ ಬೆಳಿತೈತೋ ಅದನ್ನು ಬೆಳೆಸಬೇಕು. ಒಂದು ಗಿಡ ಎಲ್ಲಿ ಬೆಳಿತೈತೋ ಅಲ್ಲಿ ಬೆಳೆಸಿದ ಕೂಡಲೇ ಅದಕ್ಕೆ ಫಲ ಬರ್ತೈತೆ ಪ್ರೇಯರ್. ಆ ಫಲ ನೋಡಿ ಜನ ಆನಂದಿಸ್ತಾರಂತೆ. ಅಯ್ಯೋ, ಎಷ್ಟು ಆತ್ಮಿಕವಾಗಿ ಈ ಸಿಸ್ಟರ್ ಬ್ರದರ್ ಅಭಿವೃದ್ಧಿ ಬಂದಿದ್ದಾರೆ, ಯಾವ ಸಭೆಗೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ, ಏನ್ ಮಾಡ್ತಾರೆ ಅಂತ ಕೇಳಿದ ಮೇಲೆ ಅವರು ಆತ್ಮಿಕ ಮಾತುಗಳಿಂದ, ಆಡೋ ಮಾತುಗಳಿಂದ ದೇವರಿಗೆ ಕೃಪೆ ಉಂಟಾಗುತ್ತದೆ ಪ್ರಿಯರು. ಅದಕ್ಕೆ ಈ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಯಾವ ವಿಷಯವುಳ್ಳ ಬೇರು, ಇಟ್ ಮೀನ್ಸ್ ವಿಷಯವು. ಅಲ್ಲಿ ಹಾಕೋಗ್ತಾರೆ, ಇಲ್ಲಿ ಹಾಕೋಗ್ತಾರೆ, ಇದು ವಿಷಯ. ಈ ಮಾತುಗಳು ಆಡುವುದರಿಂದ ವಿಷಯ ಅನ್ನೋದು ಸೇವಕರಲ್ಲಿ ಆಗಲಿ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಅಡ್ಡ ಬೀಳ್ತೈತೆ ಪ್ರಿಯರೇ. ಅದು ನಮ್ಮಲ್ಲಿ ಹುಟ್ಟಬಾರ್ದು ಅಂತ ಹೇಳಿದ್ವಿ, ವಾಕ್ಯದಲ್ಲಿ ಹೇಳಿದೆ ಪ್ರಿಯರೇ. ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ನೋಡ್ಕೋರಿ ಅಂತ ಹೇಳ್ತಾರೆ ಪ್ರಿಯರೇ. ನೀವು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದೆ, ಸಭೆಯಲ್ಲಿ ನೀವು ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ವಿಷ ಬೀಜ ನಿಮ್ಮಲ್ಲಿ ಬಿತ್ತು ಸಭೆಗೆ ಹೋಗದಾಗೆ, ಸಭೆಯಲ್ಲಿ ಮನಸ್ಸು ಆಗದಂಗೆ, ಸಭೆಯಲ್ಲಿ ತೊಂದರೆ ಆದಂಗೆ ನೀವು ನೋಡ್ಕೋರಿ ಅಂತ ಹೇಳ್ತಾರೆ. ಪರಿಪೂರ್ಣವಾದ ಕೃಪೆ, ಪರಿಶುದ್ಧವಾದಂತ ಕೃಪೆ ಇದು ಕೂಡ ಏನಾಗ್ತಂತೆ, ನೀವು ಆಶೀರ್ವಾದದಿಂದ ಬೆಂದಂತೀರಿ ಅಂತ ಹೇಳಿ ವಾಕ್ಯದಲ್ಲಿ ಬಂದಿದೆ. ಹಾಗಾಗಿ ಮತ್ತೊಂದು ವಾಕ್ಯ ಕೊನೆಯದಾಗಿ ನಾವು ನೋಡೋಣ. 2ನೇ ಕೊರಿಂಥಿ 12:9. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು. ಅದಕ್ಕಾತನು ಕಡೆದಾಗಿ ಹೇಳನಂತೆ, ನೀವು ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕೊಂಡರು, ಇಷ್ಟೆಲ್ಲ ಸಂಕಷ್ಟದಲ್ಲಿ ನೀವು ಸಿಕ್ಕೊಂಡ್ರು, ಇಷ್ಟೆಲ್ಲ ಶೋಧನದಲ್ಲಿ ನೀವು ಇದ್ರೂ ಕೂಡ ಕೊನೆಯದಾಗಿ ಏನ್ ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು. 2ನೇ ಕೊರಿಂಥಿ 12:9ನೇ ವಚನದಲ್ಲಿ ಬಂದಿದೆ ಪ್ರಿಯರೇ. ನನ್ನ ಕೃಪೆ, ಯಾವಾಗಲೂ ಕೃಪೆ ಉಳ್ಳವರಾಗಿ ಜೀವಿಸುವವರಾಗಬೇಕು. ದೇವರ ಕೃಪೆ ಯಾವಾಗ ನಮ್ಮಲ್ಲಿ ಇರ್ತೈತೆ ಆವಾಗ ನಾವು ಆಶೀರ್ವಾದ ಹೊಂದಿರ್ತೇವೆ. ದೇವರ ಕೃಪೆ ಯಾವಾಗ ಇರ್ತೈತೆ ಆವಾಗ ನಮಗೆ ಸಂತಾನ ಅಭಿವೃದ್ಧಿ ಆಗ್ತೈತೆ ಪ್ರಿಯರೇ. ದೇವರ ಆಶೀರ್ವಾದ ಯಾವಾಗ ನಮ್ಮಲ್ಲಿರುತ್ತೆ ಅವಾಗ ನಾವೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ವಾಕ್ಯಗಳನ್ನು ಕೇಳಲಿಕ್ಕೆ ದೇವರಿಗೆ ಒಂದು ಅವಕಾಶ ಒದಗಿಕೊಟ್ಟಿದ್ದಾರೆ ಪ್ರಿಯರೇ. ಸಭೆ ಇವತ್ತು ತೆರೆಯಲ್ಪಟ್ಟಿದೆ. ಮುಂದೆ ಹೆಚ್ಚಾಗಿ ಆತ್ಮಗಳು ಬರುವಂತ ನಿಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪನೆ ಮಾಡಿಕೊಳ್ಳಿ. ಅದೇ ರೀತಿ ದೇವರು ಪ್ರತಿಯೊಬ್ಬರನ್ನು
ತನ್ನ ಕೃಪೆಯಿಂದ ತುಂಬಿಸು, ನಿನ್ನ ಕೃಪೆಯಿಂದ ತುಂಬಿಸು ದೇವ, ನಿನ್ನ ಕೃಪೆಯಿಂದ ತುಂಬಿಸು ದೇವ ಅಂತ ನಾವು ಹಾಡಿದವಲ್ಲ, ಆ ರೀತಿ ಕೂಡ ದೇವರು ಪ್ರತಿಯೊಂದು ವಿಷಯದಲ್ಲಿ ಕೃಪೆಯಿಂದ ಕೃಪೆಗೆ ನಮಗೆ ತುಂಬಿಸುವಂತೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಭಾಗಿಯಾಗೋಣ ಪ್ರಿಯರೇ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಮುಂದೆ ಸಾಗೋಣ ಪ್ರಿಯರೇ. ಕರ್ತನ ಈ ಕಾಲದಲ್ಲಿ ಒಳ್ಳೆಯ ವಾಕ್ಯದೊಟ್ಟಿಗೆ ನಮ್ಮನ್ನು ಬಲಪಡಿಸಿದ್ದಾರೆ, ಧೈರ್ಯಪಡಿಸಿದ್ದಾರೆ, ಆಶೀರ್ವದಿಸಿದ್ದಾರೆ, ಎಷ್ಟೋ ಧೈರ್ಯಪಡಿಸಿದ್ದಾರೆ. ದೇವರ ಕೃಪೆಯನ್ನು ಬಿಟ್ಟು ನಾವು ಹೋಗಕ್ಕಾಗುತ್ತ? ಸಭೆ ಒಳಗೆ ಬಂದರೆ ಎಷ್ಟು ದೇವರ ಕೃಪೆ ಬೇಕಾಗುತ್ತೆ. ವಾಕ್ಯ ನಮ್ಮನ್ನು ಬೆಳೆಸುತ್ತದೆ, ನಮ್ಮನ್ನು ಜೀವಿಸುವಂತೆ ಮಾಡುತ್ತದೆ. ಒಂದು ವಾಕ್ಯ ಕೇಳಿದರೆ ಮರ ಯಾವ ರೀತಿ ಬೆಳೆಯುತ್ತೆ. ಪ್ರಾರ್ಥನೆ ಅಷ್ಟೇ ಮಾಡ್ತೀವಿ, ವಾಕ್ಯ ಓದಲ್ಲ ನಾವು. ಇವತ್ತು ಕರ್ತನದನ್ನೇ ಇರ್ತಾರೆ. ನೀನು ವಾಕ್ಯವನ್ನು ಕೇಳಿದರೆ ಮರ ಯಾವ ರೀತಿ ಬೆಳೆಯುತ್ತೆ, ಹೂ ಬಿಡುತ್ತೆ, ಹಣ್ಣು ಬಿಡುತ್ತೆ, ಅನೇಕರಿಗೆ ಆಶೀರ್ವಾದವಾಗಿರುತ್ತೆ. ನಾವೆಲ್ಲರೂ ಅನೇಕರಿಗೆ ಆಶೀರ್ವಾದವಾಗಿರಬೇಕು. ಆಶೀರ್ವಾದ ಹೇಗೆ ಬರುತ್ತೆ? ಕೆಲವರು ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಓದಲ್ಲ. ಧರ್ಮಶಾಸ್ತ್ರವನ್ನು ಅನುಸರಿಸಿದ ಪ್ರಾರ್ಥನೆ ಏನು ಹೇಳಿ ವ್ಯರ್ಥ. ನಿನ್ನ ಪ್ರಾರ್ಥನೆಗೆ ಉತ್ತರ ಬರಲ್ಲ. ಏನಂತ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ. ಇವತ್ತೊಂದು ಹಾಡಿನೊಂದಿಗೆ ನಾವು ಪ್ರಾರ್ಥಿಸ್ಕೊಳ್ಳೋಣ ಪ್ರಿಯರೇ. ಅಲ್ಲಿಗೆ ಸಭೆಗೆಲ್ಲರೂ ತಪ್ಪದೆ ಬರಬೇಕು. ನೀವೆಲ್ಲರೂ ಏನು ಇದಕ್ಕೆ ಬೇಡ, ದೇವರ ಕೃಪೆಯಿಂದ ನಡೆಸ್ತೀನಿ ಅಂತ ಹೇಳಿದ್ದಾರೆ. ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ನೋಡಿ ಪ್ರಿಯರೇ, ಜೊತೆಯಲ್ಲಿ ಇರುವೆ ನಾನು, ನಿನ್ನ ಜೊತೆಯಲ್ಲೇ ಇರುವೆ ನಾನು, ಧೈರ್ಯದಿಂದ ಮುಂದೆ ಸಾಗು ನೀನು. ನೋಡಿ ಪ್ರಿಯರೇ, ಸ್ತೋತ್ರ ಯೆಹೋವನೇ, ನಿನಗೆ ಸ್ತೋತ್ರ. ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ಕೃಪೆ ಇರೋ ಚಪ್ಪಲ್. ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ಜೊತೆಯಲ್ಲೇ ಇರುವೆ ನಾನು, ನಿನ್ನ ಜೊತೆಯಲ್ಲೇ ಇರುವೆ ನಾನು, ಧೈರ್ಯದಿಂದ ಮುಂದೆ ಸಾಗು ನೀನು, ಧೈರ್ಯದಿಂದ ಮುಂದೆ ಸಾಗು ನೀನು. ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ಈಗ ನಾನು ಹೊಸ ಕಾರ್ಯ ಮಾಡುವೆನು, ನಿನ್ನ ಪಾಪದೋಷ ಅಳಿಸುವೆನು. ಈಗ ನಾನು ಹೊಸ ಕಾರ್ಯ ಮಾಡುವೆನು, ನಿನ್ನ ಪಾಪದೋಷ ಅಳಿಸುವೆನು. ಹಳೆಯನ್ನು ಮರೆತು ಸುಖದಿಂದಿರು, ಹಳೆಯನ್ನು ಮರೆತು ಸುಖದಿಂದಿರು. ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ನನ್ನ ನಂಬಿಕೆಯನ್ನು ನಿನ್ನ ಹಿಂಬಾಲಿಸು, ಕೊನೆತನಕ ಕೈ ಬಿಡೆನು. ನನ್ನ ನಂಬಿಕೆಯನ್ನು ನಿನ್ನ ಹಿಂಬಾಲಿಸು, ಕೊನೆತನಕ ಕೈ ಬಿಡೆನು. ನಿನ್ನೊಡನೆ ಸದಾ ನಾನಿರುವೆ, ನಿನ್ನೊಡನೆ ಸದಾ ನಾನಿರುವೆ. ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ನನ್ನ ಕೃಪೆ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ಜೊತೆಯಲ್ಲೇ ಇರುವೆ ನಾನು, ನಿನ್ನ ಜೊತೆಯಲ್ಲೇ ಇರುವೆ ನಾನು, ಧೈರ್ಯದಿಂದ ಮುಂದೆ ಸಾಗು ನೀನು, ಧೈರ್ಯದಿಂದ ಮುಂದೆ ಸಾಗು ನೀನು. ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಜೊತೆಯಲ್ಲೇ ಇರುವೆ ನಾನು, ಧೈರ್ಯದಿಂದ ಮುಂದೆ ನಿಂತು ಸಾಗು ನೀನು. ಎಷ್ಟು ಬಲವಿಲ್ಲ ಕರ್ತನ ಒಟ್ಟಿಗೆ, ನಮ್ಮೊಟ್ಟಿಗೆ ಉದಯ ಕಾಲದಲ್ಲಿ ಸಂಪದದಲ್ಲಿ ಎಷ್ಟು ಜನ ಧೈರ್ಯ ಹೊಂದಿದ್ರಿ ಮತ್ತು ಆಮೇಲೆ ಎಷ್ಟು ದಿನ ಬಲ ಹೊಂದಿದ್ರು? ಗಟ್ಟಿಯಾಗಿ ಚಪ್ಪಲಿ ತಟ್ಟು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ.
ಕರ್ತನಿಗೆ ನಮ್ಮ ಕರುಳ ಕಾಣಿಕೆಯನ್ನು ಬಾಕ್ಸ್ ಅಲ್ಲಿ ಸಮರ್ಪಿಸೋಣ. ನಾವೆಲ್ಲರ ಬಾಕ್ಸ್ ಅಲ್ಲಿ ಕಾಣಿಕೆಗಳನ್ನ ಸಮರ್ಪಿಸೋಣ. ಬೇಗ ಎಲ್ಲರೂ ನಿನ್ನ ಕೃಪೆ ತೋರಿದೆ ನನಗೆ, ದಯವುಳ್ಳ ಯೇಸುವೇ ನಿನ್ನ ದಯ ತೋರಿದೆ ನನಗೆ, ಕೃಪೆ ಉಳ್ಳ ಯೇಸುವೇ ನಿನ್ನ ಕೃಪೆ ತೋರಿದೆ ನನಗೆ, ದಯವುಳ್ಳ ಯೇಸುವೇ ನಿನ್ನ ದಯ ತೋರಿದೆ ನನಗೆ, ನನ್ನ ದಯ ಕೃಪೆ ಅನುಭವಿಸಿ ನಿನ್ನನ್ನೇ ಸ್ತುತಿಸುವೆನು ಯೆಹೋವಯ್ಯ, ನಿನ್ನನ್ನೇ ಭಜಿಸುವೆನು, ಕೃಪೆ ಉಳ್ಳ ಯೇಸುವೇ ನಿನ್ನ ಕೃಪೆ ತೋರಿದೆ ನನಗೆ, ದಯ ಉಳ್ಳ ಯೇಸಯ್ಯ ನಿನ್ನ ದಯ ತೋರಿದೆ ನನಗೆ, ನಿನ್ನಯ ದಯ ಕೃಪೆ ಅನುಭವಿಸಿ ನಿನ್ನನ್ನೇ ಸ್ತುತಿಸುವೆನು ಯೆಹೋವಯ್ಯ, ನಿನ್ನನ್ನೇ ಭಜಿಸುವೆನು, ಕೃಪೆ ಉಳ್ಳ ಯೇಸುವೇ ನಿನ್ನ ಕೃಪೆ ತೋರಿದೆ ನನಗೆ, ದಯ ಉಳ್ಳ ಯೇಸುವೇ ನಿನ್ನ ದಯ ತೋರಿದೆ ನನಗೆ. ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಇದನ್ನ ಕೃಪೆ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಿದ್ದಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ನನ್ನ ಕೃಪೆ ನಿನಗೆ ಸಾಕು. ಯಾರು ಬಲಹೀನತೆಯಲ್ಲಿ ಬಂದಿದ್ದೀರಿ, ಅನಾರೋಗ್ಯದಲ್ಲಿ ಬಂದಿದ್ದೀರಿ, ಹಣವಿಲ್ಲದೆ ಬಂದಿದ್ದೀರಿ, ಆರೋಗ್ಯವಿಲ್ಲದೆ ಬಂದಿದ್ದೀರಿ, ಬಲಹೀನರಾಗಿ ಬಂದಿದ್ದೀರಿ, ದುಃಖದಲ್ಲಿ ಬಂದಿದ್ದೀರಾ, ಚಿಂತೆಯಲ್ಲಿ ಬಂದಿದ್ದೀರಾ, ನೋವಿನಲ್ಲಿ ಬಂದಿದ್ದೀರಾ, ಅನೇಕ ಸಮಸ್ಯೆಗಳಿಂದ ತುಂಬಿಕೊಂಡು ನೀವು ಬಂದಿದ್ದೀರಾ. ಆದರೆ ಕರ್ತನ ಇವತ್ತು ನಿಮ್ಗೆ ಹೇಳುತ್ತಾ ಇದ್ದಾರೆ, ಮಗಳೇ ಮಗನೇ, ಅನಾರೋಗ್ಯದಲ್ಲಿ ಬಂದಿದ್ರಿ, ಯಾರ ಕೃಪೆ ಬೇಕು ನಿನಗೆ? ಯಾರ ಕೃಪೆ ಬೇಕು ನಿನಗೆ? ಯೇಸುವಿನ ಕೃಪೆ ಬೇಕು. ಆ ಕೃಪೆನೇ ನಿನ್ನನ್ನು ಬಲಪಡಿಸುತ್ತದೆ, ಆ ಕೃಪೆ ನಿನ್ನನ್ನು ಸ್ವಸ್ಥಪಡಿಸುತ್ತದೆ, ಆ ಕೃಪೆನೇ ನಿನ್ನ ಆಶ್ರಯಿಸುತ್ತದೆ, ಆ ಕೃಪೆನೇ ನಿನ್ನನ್ನು ನಡೆಸುವಂತದಾಗಿದೆ, ಆ ಕೃಪೆನೇ ನಿನಗೆ ಅದ್ಭುತ ಮಾಡುವಂತದಾಗಿದೆ. ಸತ್ತೋದ ದೋರ್ಕಳ ಜೀವಿತ ದೇವರ ಕೃಪೆ ಮರಣದಿಂದ ಎಬ್ಬಿಸಿತು, ಜೀವವನ್ನು ಕೊಟ್ಟಿತು. ಕರ್ತನೇ ಇದುವರೆಗೆ ಒಳ್ಳೆ ವಾಕ್ಯದೊಂದಿಗೆ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಕರ್ತನೇ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರನ್ನು ನೀನು ಮುಟ್ಟು. ಅನಾರೋಗ್ಯದಿಂದ ಯಾರು ಬಂದಿರುವುದಾದರೆ ನಿಮಗೆಲ್ಲ ಅನಾರೋಗ್ಯತೆಯಲ್ಲಿ ಕೈಗಳೆತ್ತುಕೊಳ್ಳೋಣ. ಅನಾರೋಗ್ಯದಿಂದ ನೀವು ಬಂದಿರುವುದಾದರೆ ಯೇಸು ನಾಮದಲ್ಲಿ ಪ್ರತಿ ಒಬ್ಬರನ್ನ ಮುಟ್ಟಬೇಕೆಂದು ಪ್ರಾರ್ಥಿಸುತ್ತೇನೆ. ಸಂಪೂರ್ಣ ಸ್ವಸ್ಥತೆ ಕೊಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಸಂಪೂರ್ಣ ಧೈರ್ಯಪಡಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಸಂಪೂರ್ಣ ಬಿಡುಗಡೆ ಕೊಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಈ ಕೊರೋನಾ ವೈರಸ್ ಯೇಸು ನಾಮದಲ್ಲಿ ಬಿಡುಗಡೆ ಕೊಡಬೇಕಾಗ್ತದೆ. ಯೇಸು ನಾಮದಲ್ಲಿ ಕೊರೋನಾ ವೈರಸ್ ಲಯವಾಗಿ ಹೋಗಲಿ. ಯೇಸು ನಾಮದಲ್ಲಿ ನವನಗರ ಪಟ್ಟಣವನ್ನು ಉಂಟು ಆಶ್ರಯಿಸಿ, ಆರೋಗ್ಯ ಪಟ್ಟಣವಾಗಿ ಮಾರ್ಪಡಿಸಿ, ಎಲ್ಲಿ ಸೀಲ್ಡೌನ್ಗಳು ಆಗದಂತೆ ನಿನ್ನ ಪ್ರಸನ್ನತೆ, ನಿನ್ನ ರಕ್ತದ ಪೋಷಣೆ ಸಾಗರ ಎಲ್ಲರೂ ಆರೋಗ್ಯವಾಗಿರಲಿ. ಎಲ್ಲಿರುವ ಶಾಲಾ ಕಾಲೇಜುಗಳು ತೆರೆಯಲ್ಪಡಲಿ, ಮಂದಿರಗಳು ತೆರೆಯಲ್ಪಡಲಿ, ಬಿಸ್ನೆಸ್ಗಳು ಸ್ಟಾರ್ಟ್ ಆಗಲಿ, ಎಕ್ಸಾಮ್ಗಳು ಸ್ಟಾರ್ಟ್ ಆಗಲಿ. ಅವರೆಲ್ಲ ಕಾರ್ಯಕಲಾಪಗಳನ್ನು ನೀನು ನಡೆಸು. ಅಧಿಕಾರಿಗಳನ್ನು ಮುಟ್ಟು, ಡಾಕ್ಟರ್ಗಳನ್ನು ಮುಟ್ಟು, ವೈದ್ಯರನ್ನು ಮುಟ್ಟು, ಅವರೆಲ್ಲ ಒಳ್ಳೆ ಆರೋಗ್ಯವನ್ನು ದಯಪಾಲಿಸು. ಸಭೆಯ ಮಕ್ಕಳಿಗೆ ಆರೋಗ್ಯದಾಯಕನಾಗಿ ನೀನು
ಅನಾರೋಗ್ಯದಲ್ಲಿರುವ ಪೌಲನು, ನಾನು 3 ಸಾರಿ ಪ್ರಾರ್ಥನೆ ಮಾಡಿದೆ ಈ ಪೀಡೆ ತನಗೆ ಹೋಗಲಿ ಅಂತೇನೆ. ಎಷ್ಟು ಜನ ಬೇಜಾರು ಮಾಡ್ಕೊಂಡ್ರಿ, ನನ್ಗೆ ಅದಾಗ್ತಿದೆ ಇದಾಗ್ತಿದೆ, ಏನಪ್ಪ BP ಶುಗರ್ ಅಂತೇಳಿ. ಆತರ ಪ್ರಾರ್ಥಿಸುವಾಗ ಕರ್ತನು ಹೇಳುತ್ತಾನೆ, ಇದನ್ನೇ ಇವತ್ತು ನಮ್ಮೊಟ್ಟಿಗೆ ಕರ್ತನು ಮಾತಾಡ್ತಾ ಇದ್ದಾನೆ. ಯಾವ ಸಮಸ್ಯೆಯಲ್ಲಿ ನೀವು ಇರುವುದಾದರೆ ನಿಮ್ಮ ಬಲಗೈಗಳನ್ನ ಕೈ ಮೇಲೆ ಎತ್ತಿ, ನಿಮ್ಮ ಬಲಗೈನ ಮೇಲೆ ಕೈ ಎತ್ತಿ. ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ನಿನಗೆ ಪೂರ್ಣ ಸಾಧಕವಾಗುತ್ತದೆ. ಚಪ್ಪಾಳೆಗಳನ್ನ ಆಮೆನ್. ಪೂರ್ಣ ಸಾಧಕ ಮಾಡುವ ದೇವರು ನಮ್ಮ ಮಧ್ಯದಲ್ಲಿ. ಕರ್ತನಿಗೆ ಸ್ತೋತ್ರ. ಬಂದಿರುವ ಮಕ್ಕಳನ್ನು ಆಶೀರ್ವದಿಸಿ ಸ್ತೋತ್ರ. ಇದುವರೆಗೂ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸಲಿಕ್ಕಾಗಿ ಸ್ತೋತ್ರ. ಕೈಗಳೆತ್ತಿ ಆಶೀರ್ವಾದ ಪಡ್ಕೊಳ್ಳುತ್ತೇನೆ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ ಯಾವಾಗಲೂ ಎಂದೆಂದಿಗೂ ಎಲ್ಲಾ ಸ್ಥಿತಿಗತಿಗಳಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸುತ್ತಾರೆ. ಕೊಟ್ಟಿರುವ ಕಾಣಿಕೆಯನ್ನು ಕೂಡ ನೀವು ಆಶೀರ್ವದಿಸಿಕೊಳ್ಳಬೇಕೆಂದು ಬೇಡಿಕೊಂಡಿದ್ದೇನೆ ನನ್ನ ತಂದೆ. ಆಮೆನ್. ಬನ್ನಿ.